Hello everyone, welcome to my channel, that is the Chemistry Club. So ನಾವು ಏನು ನೋಡ್ತಾ ಇದ್ವಿ ಅಂತಂದರೆ ವಿ ಆರ್ ಸ್ಟಾರ್ಟೆಡ್ ಅಬೌಟ್ ಸ್ಟೀರಿಯೋ ಕೆಮಿಸ್ಟ್ರಿ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ವಿ, ಸ್ಟೀರಿಯೋ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟೀರಿಯೋ ಕೆಮಿಸ್ಟ್ರಿಯಲ್ಲಿ ವಿ ಲರ್ನ್ ಅಬೌಟ್ ದ ಎಲಿಮೆಂಟ್ರಿ symmetrical elements. Okay, we learned about the symmetrical elements like what we have learned. Let us recap. In the last class ಏನು ಓದಿವಪ್ಪ ಅಂದರೆ we learned about symmetry ಅಂತಂದು ಏನು ನೋಡಿದ್ವಿ, ಸಿಮೆಟ್ರಿ ಬಗ್ಗೆ ಕಲಿಲಿಕ್ಕೆ ದಟ್ ಈಸ್ ಸಿಮೆಟ್ರಿಕಲ್ ಎಲಿಮೆಂಟ್ಸ್ ಯೂಸ್ ಮಾಡಿ ಟೂಲ್ಸ್ ಯೂಸ್ ಮಾಡಿದ್ವಿ. ಇಟ್ ಈಸ್ ಕಾಲ್ಡ್ ಆಸ್ ಸಿಮೆಟ್ರಿ ಎಲಿಮೆಂಟ್ಸ್ ಯೂಸ್ ಮಾಡಿದ್ವಿ. ಯಾವಪ್ಪ ಅಂದರೆ ಲೈಕ್ AOS, ಆಕ್ಸಿಸ್ ಆಫ್ ಸಿಮೆಟ್ರಿ ಆಗಿರ್ಬೋದು, ಪ್ಲೇನ್ ಆಫ್ ಸಿಮೆಟ್ರಿ ಆಗಿರ್ಬೋದು, ಸೆಂಟರ್ ಆಫ್ ಸಿಮೆಟ್ರಿ ಆಗಿರ್ಬೋದು, ದೆನ್ ಆಕ್ಸಿಯಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಆಗಿರ್ಬೋದು. ಸೊ ಆ್ಯಂಡ್ ಈ ಥರ ಏನು ಮಾಡಿದ್ರೆ ವಿ ಆರ್ ಯೂಸ್ಡ್ ಸಿಮೆಟ್ರಿಕಲ್ ಎಲಿಮೆಂಟ್ಸ್ ಅಥವಾ ಸಿಮೆಟ್ರಿ ಎಲಿಮೆಂಟ್ಸ್ ಯೂಸ್ ಮಾಡಿದ್ವಿ ಟು ಫೈಂಡ್ ಔಟ್ ಇವನು ಎದಕ್ಕೆ ಯೂಸ್ ಮಾಡಿದ್ವಿ, ಟು ಫೈಂಡ್ ಔಟ್ ವೆದರ್ ದ ಮಾಲಿಕ್ಯೂಲ್ ಈಸ್ ಸಿಮೆಟ್ರಿ ಆರ್ ನಾನ್ ಸಿಮೆಟ್ರಿ ಅಥವಾ ಅನ್ಸಿಮೆಟ್ರಿ ಅಂತ ಕರಿತೀವಿ ನೋಡಿ, ನಾನ್ ಸಿಮೆಟ್ರಿ ಅಂತೇಳಿ ಮಾಡ್ತೀವಿ. ಫೈಂಡ್ ಔಟ್ ಮಾಡಲಿಕ್ಕೆ ವಿ ಆರ್ ಯೂಸ್ ದ ಟೂಲ್ಸ್ ದಟ್ ಈಸ್ ಕಾಲ್ಡ್ ಸಿಮೆಟ್ರಿ ಎಲಿಮೆಂಟ್ಸ್ ಅಂತ. ಸಿಮೆಟ್ರಿ ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ವಿ. ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು, ಸಿಮೆಟ್ರಿಕಲ್ ಹೌದು ಅಲ್ಲೂ ಅಂತ ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡಿ. ಸೊ ಕಮಿಂಗ್ ಟು ದ ಸಿಮೆಟ್ರಿ. ಓಕೆ, ಈ ಸಿಮೆಟ್ರಿ ಅನ್ನೋದು ಈಗ ಒಂದು ಮಾಲಿಕ್ಯೂಲಲ್ಲಿ, ಸೊ ನಾವೇನು ಮಾಡ್ತಿದ್ವಿ, ಮಾಲಿಕ್ಯೂಲ್ ಸಿಮೆಟ್ರಿ ಇದೆಯೋ ಇಲ್ಲ ಅಂತೇಳಿ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ ನಮಗೆ ಏನು ಅವಶ್ಯಕತೆ, ವಾಟ್ ಈಸ್ ನೀಡೆಡ್ ಫಾರ್ ಫೈಂಡಿಂಗ್ ಔಟ್ ಸಿಮೆಟ್ರಿ ಆರ್ ಅನ್ಸಿಮೆಟ್ರಿ, ಸಿಮೆಟ್ರಿ ಅಥವಾ ಅನ್ಸಿಮೆಟ್ರಿ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಯಾಕೆ ನೀಡ್ ಏನಿದೆ. ಓಕೆ, ದಟ್ ಇಸ್ ಅ ಥಿಂಗ್. ಸೊ we are going to discuss the whole video about this applications of the symmetry. Let us start with the applications of symmetry. So application of symmetry ಏನಂತಪ್ಪ ಅಂದರೆ there are so many applications of symmetry, but according to stereochemistry ಅಷ್ಟೇ ಡಿಸ್ಕಸ್ ಮಾಡಿದ್ದೀನಿ. there is a one particular application for this symmetry ಫೈಂಡ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಏನಪ್ಪ ಅಂದರೆ ದಟ್ ಈಸ್ ದ ಖೈರಾಲಿಟಿ. ವೆರಿ ಇಂಪಾರ್ಟೆಂಟ್. ಓಕೆ, ಖೈರಾಲಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲು ಖೈರಲ್ ಇದೇನೋ ಅಥವಾ ಅಖೈರಲ್ ಇದೇನೋ ಅಂತಂದೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ಮಾಡ್ತಾರೆ ವಿ ಆರ್ ಯೂಸಿಂಗ್ ದ ಸಿಮೆಟ್ರಿ ಎಲಿಮೆಂಟ್ಸ್ ಯೂಸ್ ಮಾಡಿಕೊಂಡು ಸಿಮೆಟ್ರಿ ಫೈಂಡ್ ಮಾಡಿದ್ವಿ. ಸಿಮೆಟ್ರಿ ಫೈಂಡ್ ಔಟ್ ಮಾಡಿದ ಮೇಲೆ ಮಾಡ್ತಿದ್ರೆ ಅದನ್ನು ಏನು ಮಾಡ್ತೀವಿ, ಖೈರಾಲಿಟಿ ಇದೇನೋ ಇಲ್ಲ ಅಂತ ಏನು ಮಾಡ್ತೀವಿ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಸಿಮೆಟ್ರಿ. ಹೋಲ್ ಆಪರೇಷನ್ಸ್ ಎಲ್ಲ ಅಪ್ಲೈ ಮಾಡಿದ ಮೇಲೆ ನಮಗೆ ಖೈರಲ್ ಇದೇನೋ ಇಲ್ಲ ಅಂತ ಏನು ಮಾಡ್ತಾ ಗೊತ್ತಾಗ್ತದೆ. ಸೊ before going to the topic that is chirality, so we know about ಅಂದರೆ ನಾವೇನು ಮಾಡಬೇಕು, ಖೈರಾಲಿಟಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ತಿಳ್ಕೋಬೇಕು. ಅಂದರೆ ವಾಟ್ ಈಸ್ ಖೈರಾಲಿಟಿ, ಯಾವ ಮಾಲಿಕ್ಯೂಲ್ ಖೈರಾಲಿಟಿ ಇದೆ ಅಂತಂದು ಹೇಳ್ತೀವಿ ಅಥವಾ ಅಖೈರಲ್ ನೇಚರ್ ಇದೆ ಅಂತಂದು ಹೇಳ್ತೀವಿ ಅಂತಂದರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಖೈರಾಲಿಟಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಖೈರಾಲಿಟಿಯಿಂದ ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಖೈರಾಲಿಟಿ. ಸೊ ವಾಟ್ ಈಸ್ ಖೈರಲ್ ಮಾಲಿಕ್ಯೂಲ್ ಅಂತಂದರೆ the substance which rotate the plane polarized light. ಒಂದು ಪ್ಲೇನ್ ಪೊಲರೈಸ್ಡ್ ಲೈಟ್ನ ರೋಟೇಟ್ ಮಾಡ್ತದೆ. ಪ್ಲೇನ್ ಪೊಲರೈಸ್ಡ್ ಲೈಟ್ such substance are called chiral substance. The substance which rotate the plane polarized light, such substance are called as a chiral substance ಅಂತ ಕರಿತೀವಿ. They are called as a chiral substance. So ಈ ಒಂದು ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಓಕೆ, ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇಲ್ಲೊಂದು ನಾನು ಸಬ್ಸ್ಟೆನ್ಸ್ ಇಟ್ಟಿದ್ದೀನಿ. ಓಕೆ, ಐ ವಿಲ್ ಟೇಕ್ ಎನ್ ಸಬ್ಸ್ಟೆನ್ಸ್ ಹಿಯರ್. ದಿಸ್ ಇಸ್ ಸಬ್ಸ್ಟೆನ್ಸ್ ಅನ್ಕೊಂಡ್ರಿ, ಈ ಸಬ್ಸ್ಟೆನ್ಸ್ ಅನ್ಕೊಂಡು ಇವಾಗ ಏನು ಮಾಡ್ತಂದರೆ, ಇವಾಗ ನಾವೊಂದು ಲೈಟ್ ಪಾಸ್ ಮಾಡ್ತೀನಿ ವಿಚ್ ಇಸ್ ಕಾಲ್ಡ್ ಎಸ್ ಅ ಪ್ಲೇನ್ ಪೊಲರೈಸ್ಡ್ ಲೈಟ್, ವಿಚ್ ಇಸ್ ಕಾಲ್ಡ್ ಎಸ್ ಅ PPL ಅಂತ ತಿಳ್ಕೊಂಡು, ಪ್ಲೇನ್ ಪೊಲರೈಸ್ಡ್ ಲೈಟ್. ಈ ಒಂದು ಪ್ಲೇನ್ ಪೊಲರೈಸ್ಡ್ ಲೈಟು ಆಫ್ಟರ್ ರೀಚಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಆ ಒಂದು ಮಾಲಿಕ್ಯೂಲ್ ಜೊತೆಗೆ ಏನು ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡಿದ ಮೇಲೆ ಈ ಒಂದು ಪ್ಲೇನ್ ಪೊಲರೈಸ್ಡ್ ಲೈಟು ಐದರ್ ಇಟ್ ಮೇ ರೊಟೇಟ್ ಟುವರ್ಡ್ಸ್ right side or it may rotate towards
ಲೆಫ್ಟ್ ಸೈಡ್. ಓಕೆ, ಐದರ್ ಇಟ್ ಮೇ ರೊಟೇಟ್ ಟುವರ್ಡ್ಸ್ ರೈಟ್ ಸೈಡ್ ಅಥವಾ ಕ್ಲಾಕ್ ವೈಸ್ ಅಂತ ಕರಿತೀವಿ, ಆರ್ ಇಟ್ ರೊಟೇಟ್ಸ್ ಟುವರ್ಡ್ಸ್ ದ ಆ್ಯಂಟಿ ಕ್ಲಾಕ್ ವೈಸ್. ಆ ಥರ ಅಂದರೆ ಈ ಥರ ಮಾಲಿಕ್ಯೂಲ್ ಏನಾದರೂ ಈ ಒಂದು ಪ್ಲೇನ್ ಪೊಲರೈಸರ್ ಲೈಟ್ನ ರೊಟೇಷನ್ ಮಾಡಿದರೆ ದೆನ್ ಸಚ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಆಸ್ ಕೈರಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಇವಾಗ ಕೈರಲ್ ಸಬ್ಸ್ಟೆನ್ಸಿಗೆ ಸೊ ಹೌ ವಿ ಆರ್ ಗೋನ ಮೀನ್ಸ್ ಒಂದು ಮಾಲಿಕ್ಯೂಲು ಕೈರಲ್ ಇದೆನೋ ಇಲ್ಲ ಅಂತ ಡಿಸೈಡ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಸರ್ಟೆನ್ ಕಂಡೀಷನ್ಸ್. ಆ ಒಂದು ಸರ್ಟೆನ್ ಕಂಡೀಷನ್ಸ್ನ ಒಬೇ ಮಾಡಬೇಕು. ಹಂಗಿದ್ರೆ ವಿ ಕ್ಯಾನ್ ಸೇ ದಟ್ ದ ಮಾಲಿಕ್ಯೂಲ್ ಈಸ್ ಅ ಕೈರಲ್ ಸಬ್ಸ್ಟೆನ್ಸ್. ಸೊ ಫಸ್ಟ್ ಆಫ್ ಆಲ್ ದ ಕೈರಲ್ ಸಬ್ಸ್ಟೆನ್ಸ್ ಅಥವಾ ಕೈರಲ್ ಮಾಲಿಕ್ಯೂಲ್ ಅಂತಂದರೆ ದ ಮಾಲಿಕ್ಯೂಲ್ ಮಸ್ಟ್ ಹ್ಯಾವ್ ಕೈರಲ್ ಸೆಂಟರ್ ಇರಬೇಕು. ಸೊ ವಾಟ್ ಈಸ್ ಕೈರಲ್ ಸೆಂಟರ್ ಅನ್ನೋದು ವಾಟ್ ಈಸ್ ಕೈರಲ್ ಸೆಂಟರ್ ಅಂದರೆ ಕೈರಲ್ ಸೆಂಟರ್ ಇಸ್ ಅ ಸೆಂಟರ್ ವಿಚ್ ಈಸ್ ಹ್ಯಾವಿಂಗ್ sp3 ಹೈಬ್ರಿಡೈಸೇಷನ್ ಇರಬೇಕು. sp3 hybridization with 4 different ಕಾರ್ಬನ್ ಆಗಿತ್ತಪ್ಪ ಅಂದರೆ ಸಪೋಸ್ ಕಾರ್ಬನ್ ಆಗಿತ್ತಪ್ಪ ಅಂದರೆ 4 different group are atom attached to it. So this is called as the chiral center ಅಂತ ಕರಿತೀವಿ. what is chiral center? Chiral center is a sp3 hybridized center which is having a 4 different bond. ಎಷ್ಟು ಬಾಂಡ್ ಫಾರ್ಮೇಷನ್ ಆಗ್ತದೆ ನೋಡ್ರಿ, ಅಷ್ಟು ಬಾಂಡ್ ಏನಾದ್ರು ಡಿಫ್ರೆಂಟ್ ಇರಬೇಕು ಅಂದರೆ ವಿತ್ ಡಿಫ್ರೆಂಟ್ ಗ್ರೂಪ್ ಕೂಡ ಅಥವಾ ಆಟಮ್ ಜೊತೆಗೆ ಏನು ಮಾಡ್ಕೊಂಡ್ರೆ ಬಾಂಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ an example of carbon. Suppose these 4 bond I am having these 4 bond I am having ಇಲ್ಲಿ ಎ ಮಾಲಿಕ್ಯೂಲ್ ಅಂತ ತಿಳ್ಕೊಳ್ಳಿ, ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್. ಸಿ ಈ ಥರ ಏನು ಮಾಡ್ತಾರೆ, ದಿಸ್ ಇಸ್ ಕಾಲ್ಡ್ ಎಸ್ ಅ ಕೈರಲ್ ಸೆಂಟರ್. ಯಾಕಪ್ಪ ಅಂದರೆ ದಿಸ್ ಇಸ್ sp3 ಆ್ಯಂಡ್ ವಿಚ್ ಇಸ್ ಅಟ್ಯಾಚ್ಡ್ ಟು ದ ಡಿಫ್ರೆಂಟ್ ಆಟಮ್ಸ್ ಆರ್ ಡಿಫ್ರೆಂಟ್ ಗ್ರೂಪ್ಸ್ ಜೊತೆಗೆ ಮಾಡ್ತಾ ಅಟ್ಯಾಚ್ ಆಗಿದೆ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಅ ಕೈರಲ್ ಸೆಂಟರ್. ಸಿ ಲೆಟ್ ಮಿ ಇಂಟ್ರೊಡ್ಯೂಸ್ some these bonds. Okay, this is called as a wedge bond ಅಂತ ಕರಿತೀವಿ, wedge bond, and this is called as a dash bond ಅಂತ ಕರಿತೀವಿ. So this wedge bond is towards observer and this dash bond is away from observer. Okay, this A and B, okay, this A and this B are in plane bond. Okay, ಅಂದ್ರೆ ಒಂದು ಮಾಲಿಕ್ಯೂಲ್ ಸಪೋಸ್ ದಿಸ್ ಇಸ್ ಎ ಮಾಲಿಕ್ಯೂಲ್ C ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ C ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಒನ್ ಈಸ್ ದಿಸ್ ಲೈಕ್ ಈ ಒಂದು ಪ್ಲೇನಲ್ಲಿ, ಈ ಪ್ಲೇನ್ ಅಂದರೆ ಒಂದೇ ಒಂದು ಪ್ಲೇನಲ್ಲಿ ಏನು ಮಾಡ್ತಾ ಇದ್ದಾರೆ. ಇನ್ನೂ 2 ಬಾಂಡ್ ಅದಾವಲ್ಲ, ವೆಡ್ಜ್ ಬಾಂಡು ನನ್ನ ಕಡೆ ಬರ್ತಿರುತ್ತೆ, ನನ್ನ ಕಡೆ ಬರ್ತಿರುತ್ತೆ. ದಿಸ್ ಅಂದರೆ ಟುವರ್ಡ್ಸ್ ಅಬ್ಸರ್ವರ್ ನನ್ನ ಕಡೆ ಬರ್ತಿರುತ್ತೆ. ಡ್ಯಾಶ್ ಬಾಂಡ್ ಅಂತ ಬಂದರೆ ಅಂದರೆ ನಿಮ್ಮ ಕಡೆ ಬರ್ತಿರುತ್ತೆ. ಓಕೆ, ನಿಮ್ಮ ಕಡೆ ಬರ್ತಿರುತ್ತೆ. ಈ ಥರ ಮಾಡ್ತಾರೆ. ಈ ಥರ ಒಂದು ಟೆಟ್ರಾಹೆಡ್ರಲ್ ಮಾಲಿಕ್ಯೂಲ್ ಅಂತ ತೋರಿಸಿ. ಇಟ್ ಈಸ್ ಅ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇದೆ. ಅಂದರೆ ಒಂದು ಕಾರ್ಬನ್ ಮಾಲಿಕ್ಯೂಲ್ ಏನು ಮಾಡ್ತಿದ್ದಾರೆ, ಈ ಥರ sp3 ಕಾರ್ಬನ್ ಈ ಥರ ಒಂದು ಡಿಫ್ರೆಂಟ್ ಗ್ರೂಪ್ ಏನು ಮಾಡ್ತಾವೆ ಅಟ್ಯಾಚ್ ಆಗಿರ್ತವೆ. ಆರ್ ಯು ಕ್ಲಿಯರ್? ಓಕೆ, ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ದಿಸ್ ಇಸ್ ಅಬೌಟ್ ಅ ಖೈರಾಲಿಟಿ. ಸೊ ಇವಾಗ ನಾನು ಹೇಳಿದೆ ಖೈರಲ್ ಮಾಲಿಕ್ಯೂಲ್ ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಟ್ ಮಾಡ್ತಾವೆ ಅಂತ ಹೇಳಿದೆ. ಆ್ಯಂಡ್ ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ಕೈರಲ್ ಮಾಲಿಕ್ಯೂಲ್ ಮಸ್ಟ್ ಬಿ sp3 ಹೈಬ್ರಿಡೈಸೇಷನ್. ಕೈರಲ್ ಸೆಂಟರ್ ಅಂದ್ರೇನು? ಕೈರಲ್ ಸೆಂಟರ್ ಅಂದರೆ ಇಟ್ ಈಸ್ ಅ ಪರ್ಟಿಕ್ಯುಲರ್ ಸೆಂಟರ್ ವಿಚ್ is bonded with the different groups, bonded with the different atoms, and which is having the sp3 hybridization. Okay, that is a particular thing about a chiral center. So ಇವಾಗ ಏನಪ್ಪ ಅಂದರೆ, so in a particular molecule with using the symmetry elements, how we are going to find out whether the molecule is chiral or achiral. Next concept, coming to the next concept. Okay, next concept is Brahma. Suppose
ಯಾವ ರೀತಿ ಕೈರಲ್ ಚೆಕ್ ಮಾಡ್ತೀವಿ, ಯಾವ ರೀತಿ ಕೈರಲ್ ಚೆಕ್ ಮಾಡ್ತೀವಿ ಅಂತಂದರೆ, ಸಪೋಸ್ ಐ ಆಮ್ ಹ್ಯಾವಿಂಗ್ ಅ ಕಂಪೌಂಡ್, ಪರ್ಟಿಕ್ಯುಲರ್ ನಾನು ಒಂದು ಚಾರ್ಟ್ ಪ್ರಿಪೇರ್ ಮಾಡ್ತೀನಿ. ಸೊ ಐ ಆಮ್ ಹ್ಯಾವಿಂಗ್ ಅ ಕಂಪೌಂಡ್, ಒಂದು ಕಡೆ ಕಂಪೌಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಇಸ್ ಅ ಕಂಪೌಂಡ್ ಆ್ಯಂಡ್ ಲೆಟ್ ಮೀ ಟೇಕ್ ಅ POS. POS means plane of symmetry, and let me take a COS, and let me take that axial axis of symmetry. Okay, AAOS. Okay, improper axis of symmetry ಅಂತ ಕರಿತೀವಿ, ಅಲ್ಲಿ improper axis of symmetry. So let me take this example. Okay, ಇವಾಗ and lastly ಅಂದರೆ nature of the molecule, nature of the compound. So first of all ಕಂಪೌಂಡ್ ಅಂದರೆ ಕಂಪೌಂಡ್ ನಂಬರ್ 1 ಅಂತ ತಿಳ್ಕೊರಿ. ಸಪೋಸ್ ಏನಾದರೂ POS ಪ್ರೆಸೆಂಟ್ ಇತ್ತು, POS ಈಸ್ ಆಲ್ಸೋ ಪ್ರೆಸೆಂಟ್, COS ಈಸ್ ಆಲ್ಸೋ ಪ್ರೆಸೆಂಟ್, ಆ್ಯಂಡ್ ಇದು ನೋಡ್ರಿ ದಿಸ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಇದೆಯಲ್ಲ, ದಿಸ್ ಇಸ್ ರೇರ್ ಕೇಸಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ, ಎಲ್ಲ ಮಾಲಿಕ್ಯೂಲಲ್ಲಿ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಸ್ಟಡಿ ಮಾಡೋಕ್ಕಾಗಂಗಿಲ್ಲ. ಓಕೆ, ವಿ ಆರ್ ಸ್ಟಡಿಂಗ್ ದಿಸ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಇನ್ ರೇರ್ ಕೇಸ್. ಓನ್ಲಿ ಇನ್ ಸಮ್ ಕೇಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿಸ್ ಒನ್, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ದ ನೇಚರ್ ಆಫ್ ದ ಕಂಪೌಂಡ್. ಓಕೆ, ಇದು ನೇಚರ್ ಆಫ್ ದ ಕಂಪೌಂಡ್ ಅಂದರೆ ಕೈರಲ್ ಆರ್ ಅಕೈರಲ್. ಓಕೆ, ಸಪೋಸ್ POS ಪ್ರೆಸೆಂಟ್ ಇತ್ತು, COS ಪ್ರೆಸೆಂಟ್ ಇತ್ತು, ದಿಸ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿನೂ ಪ್ರೆಸೆಂಟ್ ಇತ್ತಪ್ಪ ಅಂದರೆ ದೆನ್ ದ ನೇಚರ್ ಈಸ್, ನೋಡಿರಿ ಇವು 3 ಪ್ರೆಸೆಂಟ್ ಇತ್ತಪ್ಪ ಅಂದರೆ, ನೀನು ಹೇಳಿದೆ ಇವು 3 ಪ್ರೆಸೆಂಟ್ ಆತಪ್ಪ ಅಂದರೆ ಮಾಲಿಕ್ಯೂಲ್ ಈಸ್ ಸಿಮೆಟ್ರಿ ಆಗುತ್ತೆ. ಮಾಲಿಕ್ಯೂಲ್ ಏನಾಗ್ತದೆ ರೀ, ಸಿಮೆಟ್ರಿಕಲ್ ಆಗುತ್ತೆ. ಬಟ್ ನೀವು ಕೈರಲಿಟಿ ಬರ್ಬೇಕಂದ್ರೆ ಏನು ಬೇಕು, ಕೈರಲ್ ಮಾಲಿಕ್ಯೂಲ್ ಇರಬೇಕು. ಕೈರಲ್ ಮಾಲಿಕ್ಯೂಲ್ ಅಂದ್ರೇನು, ದ ಕೈರಲ್ ಮಾಲಿಕ್ಯೂಲ್ ವಿಚ್ ಈಸ್ ಹ್ಯಾವಿಂಗ್ ಕೈರಲ್ ಸೆಂಟರ್ ಅಂದ್ರೇನು, ವಿಚ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಗ್ರೂಪ್ ಜೊತೆಗೆ ಏನು ಮಾಡಬೇಕು, ಅಟ್ಯಾಚ್ ಆಗಿರಬೇಕು. ಡಿಫ್ರೆಂಟ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿದೆ ಅಂದ್ರೇನು, ಇಟ್ ಈಸ್ ಅ ಅನ್ಸಿಮೆಟ್ರಿಕಲ್ ಅಂತ ಕರಿತೀವಿ, ಅಸಿಮೆಟ್ರಿಕಲ್ ಅಂತ ಕರಿತೀವಿ. ಅಂದರೆ ಇವಾಗ ಈ 3 ಪ್ರೆಸೆಂಟ್ ಇತ್ತಪ್ಪ ಅಂದರೆ ದಿಸ್ ಇಸ್ ಬಿಕಮಿಂಗ್ ಎ ಸಿಮೆಟ್ರಿ. ಸೊ ನೇಚರ್ ಆಫ್ ದ ಮಾಲಿಕ್ಯೂಲ್, ನೇಚರ್ ಆಫ್ ದಿಸ್ ಕಂಪೌಂಡ್ ಈಸ್ ಅಕೈರಲ್. ನೇಚರ್ ಆಫ್ ದ ಮಾಲಿಕ್ಯೂಲ್ ಈಸ್ ಅಕೈರಲ್ ಆಗುತ್ತೆ. ಓಕೆನಾ, ಇಟ್ ಈಸ್ ಅಕೈರಲ್. ಸೆಕೆಂಡ್ ಬಂದುಬಿಟ್ಟು POS ಪ್ರೆಸೆಂಟ್ ಇತ್ತು, COS ಪ್ರೆಸೆಂಟ್ ಇತ್ತು, AOS ಪ್ರೆಸೆಂಟ್ ಇಲ್ಲಪ್ಪ ಅಂದರೆ ದೆನ್ ಇಟ್ ಈಸ್ ಆಲ್ಸೋ ಬಿಕಮಿಂಗ್ ಅಕೈರಲ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಥರ್ಡ್, ದಟ್ ಈಸ್ POS ಪ್ರೆಸೆಂಟ್ ಇತ್ತು, ಸೆಂಟರ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇಲ್ಲ, ಆಕ್ಸಿಸ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇಲ್ಲ, ದೆನ್ ಇಟ್ ಈಸ್ ಆಲ್ಸೋ ಬಿಕಮ್ ಅಕೈರಲ್ ಇರುತ್ತೆ. ಸೊ ಫೋರ್ತ್ ಕೇಸ್ ಏನಪ್ಪ ಅಂದರೆ POS ಪ್ರೆಸೆಂಟ್ ಇಲ್ಲ, COS ಪ್ರೆಸೆಂಟ್ ಇಲ್ಲ, AOS ಪ್ರೆಸೆಂಟ್ ಇಲ್ಲ, ಸೊ ಇಟ್ಸ್ ಆಲ್ ಬಿಕಮ್ ಕೈರಲ್. ಓಕೆ, ದಿಸ್ ಇಸ್ ಅಬೌಟ್ ಅ ಹೋಲ್ ಥಿಂಗ್. ನೋಡಿ ಏನಂದರೆ ಅಕೈರಲ್ ಅಂದರೆ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್, ಕೈರಲ್ ಅಂದರೆ ಆಪ್ಟಿಕಲಿ ಆಕ್ಟಿವ್. ಆಪ್ಟಿಕಲಿ ಇನ್ಆಕ್ಟಿವ್. ಅಕೈರಲ್ ಅಂದರೆ ಆಪ್ಟಿಕಲಿ ಇನ್ಆಕ್ಟಿವ್. ಓಕೆ, ದಿಸ್ ಈಸ್ ಅ ಕಂಪ್ಲೀಟ್ ಚಾರ್ಟ್. ಓಕೆ, ಅಂದರೆ ಈ ಒಂದು ಚಾರ್ಟಿಂದ ಕನ್ಕ್ಲೂಷನ್ ಏನು ಬರಿಬೋದು, ಈ ಒಂದು ಚಾರ್ಟಿಂದ ಏನು ಮಾಡೋದು, ನಾವು ಕನ್ಕ್ಲೂಷನ್ ಏನು ಬರಿಬೋದಪ್ಪ ಅಂದರೆ ಸಿ any compound or a molecule, ಯಾವುದೇ ಒಂದು ಕಂಪೌಂಡ್ or ಮಾಲಿಕ್ಯೂಲ್ ತೊಗೊಂಡಾಗ, ಯಾವುದೋ ಒಂದು ಕಂಪೌಂಡ್ ಅಥವಾ ಮಾಲಿಕ್ಯೂಲ್ ತೊಗೊಂಡಾಗ if it is having any symmetry elements, then it is said to be symmetrical or achiral or optically inactive. ಯಾವುದೇ ಒಂದಾದರೂ ಕೂಡ POS ತಗೋರಿ, COS ತಗೋರಿ, ದೆನ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ತಗೋರಿ. ಇವು ಮೂರು ಇರಬೇಕಂತ ರೂಲ್ಸ್ ಇಲ್ಲ. ಇರಂಗಿಲ್ಲ ಸಿಮೆಟ್ರಿ ಆಗಲಿಕ್ಕೆ. ಎನಿ ಒನ್ ಕೇಸ್ ಏನಾದ್ರು ಇತ್ತು ಅಂತಂದ್ರೆ ಕೂಡ, ಓಕೆ, ಎನಿ ಒನ್ ಆಫ್ ದ ಕೇಸ್ ಏನಾದ್ರು ಪ್ರೆಸೆಂಟ್ ಇತ್ತಪ್ಪ ಅಂದ್ರೆ ಕೂಡ POS, COS ಆರ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇತ್ತಪ್ಪ ಅಂದರೆ, ಎನಿ ಒಂದು ಕೂಡ ಇತ್ತಪ್ಪ ಅಂದರೆ ಮಾಡ್ತಾರೆ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಇನ್ಆಕ್ಟಿವ್. ನಮ್ಮ ಮಾಲಿಕ್ಯೂಲ್ ಆಪ್ಟಿಕಲಿ ಆಕ್ಟಿವ್ ಯಾವಾಗ್ತದಪ್ಪ ಅಂದರೆ ಓನ್ಲಿ ಇನ್ ದ ಕೇಸ್ POS ಕೂಡ ಆಬ್ಸೆಂಟ್ ಇರಬೇಕು, ನೆಕ್ಸ್ಟ್ COS ಕೂಡ ಆಬ್ಸೆಂಟ್ ಇರಬೇಕು, ದೆನ್ ಇಂಪ್ರಾಪರ್ ಆಕ್ಸಿಸ್ ಆಫ್ ಸಿಮೆಟ್ರಿ ಕೂಡ ಆಬ್ಸೆಂಟ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಆಸ್ ಆಪ್ಟಿಕಲಿ active or chiral molecule. ಓಕೆ, chiral molecule ಅಂತ ಕರಿತೀವಿ, ಆರ್ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ, ಅಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಗಾಟ್ ಎವ್ರಿ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಅನ್ಕೊತೀನಿ.
moving to the next topic. Okay, next topic, this is about a chirality. So we'll deal with some cases, ಒಂದು ಸಮ್ ಕೇಸಸ್ ಅಂದರೆ ಒಂದು ಸಮ್ ಎಕ್ಸಾಂಪಲ್ಸ್ ತೊಗೊಂಡು ಮಾಡ್ತೀನಿ, ಡೀಲ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಕೈರಲಿಟಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀನಿ. ಹಂಗಾಗಿ ಏನು ಮಾಡ್ತಾರೆ, ನಿಮಗೆ ಈಸಿಯಾಗಿ ಏನು ಮಾಡ್ತಾರೆ ಗೊತ್ತಾಗ್ತದೆ. ಓಕೆ, ಈಸಿಯಾಗಿ ಏನು ಮಾಡ್ತಾರೆ ಗೊತ್ತಾಗ್ತದೆ. ಹೌ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಕೈರಲಿಟಿ. ಓಕೆ, ಇನ್ ಅ cyclohexane molecule. Let me start that new concept, that is cyclohexane. Chirality in cyclohexane. See, this cyclohexane, ಈಗ ಒಂದು cyclohexane ನೋಡೋದಾದ್ರೆ, ಆಲ್ ದಿಸ್ cyclohexane molecule ಈ ಥರ ಇರ್ತಾವಲ್ಲ, ದಿಸ್ cyclohexane ಏನಿರ್ತಾವಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ cyclohexane ಅಂತ ಹೇಳ್ತೀವಿ. cyclohexane molecule ನಾವು ಕಾಮನ್ ಆಗಿ ಮಾಡ್ತಾರೆ ಈ ಥರ ಇರಂಗಿಲ್ಲ. ಓಕೆನಾ, ಈ ಥರ ಇರಂಗಿಲ್ಲ. ಎಕ್ಸಾಕ್ಟ್ಲಿ ಏನು ಮಾಡ್ತಂದ್ರೆ, ಇಟ್ ಈಸ್ ಇನ್ ಅ ಚೇರ್ ಫಾರ್ಮ್ ವಿಚ್ ಈಸ್ ಹೈಲಿ ಸ್ಟೇಬಲ್ ಫಾರ್ಮ್ ಆಫ್ ದಿಸ್ cyclohexane ಫಾರ್ಮ್. ಸೊ ಚೇರ್ ಫಾರ್ಮಲ್ಲಿ ಏನು ಮಾಡ್ತಾ ಪ್ರೆಸೆಂಟ್ ಇರ್ತದೆ, ಚೇರ್ ಫಾರ್ಮಲ್ಲಿ ಇರ್ತಾವೆ, ಏನು ಮಾಡ್ತಾ ಪ್ರೆಸೆಂಟ್ ಇರ್ತದೆ, ಚೇರ್ ಫಾರ್ಮ್ ಆಗಿ ಡ್ರಾ ಲೈಕ್ ದಿಸ್. ಸೊ ದಿಸ್ ಇಸ್ ಅ ಚೇರ್ ಫಾರ್ಮ್. ಓಕೆ, ದಿಸ್ ಇಸ್ ಚೇರ್ ಫಾರ್ಮ್. ನೋಡಿ, because it is like looking like a somewhat chair form. Okay, like somewhat like a chair. Okay, somewhat like ಈ ಬೀಚಲ್ಲಿ ಹಾಕೊಂಡು ಕುಂತಿರ್ತಾರಲ್ಲ, ಈ ಥರ ಆರಾಮ್ ರೆಸ್ಟ್ ಮಾಡ್ತಾರಲ್ಲ, ಆ ಥರ ಏನು ಮಾಡ್ತಾರೆ ಚೇರ್ ಫಾರ್ಮಲ್ಲಿ ಇದ್ದಾರಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಿದ್ದಾರೆ ಚೇರ್ ಫಾರ್ಮ್. ಇಟ್ ಈಸ್ ಕಾಲ್ಡ್ ಎಸ್ ಅ ಚೇರ್ ಫಾರ್ಮ್ ವಿಚ್ ಈಸ್ ಹೈಲಿ ಸ್ಟೇಬಲ್ ಫಾರ್ಮ್ ಆಫ್ ದಿಸ್ cyclohexane. ಈ ಒಂದು cyclohexane ಒಂದು ಸ್ಟೇಬಲ್ ಫಾರ್ಮ್ ಏನು ಮಾಡ್ತಾರೆ, ಚೇರ್ ಫಾರ್ಮ್ ಇರ್ತದೆ. ಸೊ ಇದರಲ್ಲಿ ಸ್ವಲ್ಪ ಒಂದಿಷ್ಟು ಟರ್ಮಿನಾಲಜಿ ಬರ್ತಾವೆ, ಆ ಟರ್ಮಿನಾಲಜಿ ತಿಳ್ಕೊಬೇಕು. ಏನಪ್ಪ ಅಂದರೆ, there are two types of bonds present in this cyclohexane. Those are called as axial bonds and equatorial bonds. So I will represent this axial bonds because ಯಾಕಂದರೆ ನೆಕ್ಸ್ಟ್ ನಾನು ಹೇಳ್ತಾ ಹೋದಂಗೆ ಏನು ಮಾಡ್ತಾ ಆಕ್ಸಿಯಲ್ ಪೊಸಿಷನ್, ಇಕ್ವಟೋರಿಯಲ್ ಪೊಸಿಷನ್ ಅಂತ ಹೇಳ್ತಿರ್ಬೇಕಾದ್ರೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಐ ವಿಲ್ ಕ್ಲಿಯರ್ ದಟ್ ಪಾಯಿಂಟ್. ಓಕೆ, this particular thing this particular thing okay, and this particular thing, okay, down up, this is also right, this particular thing. Okay, then I will take this one, and this one. Okay, ಈ ಒಂದು ಮಾಲಿಕ್ಯೂಲ್ ಇದೆಯಲ್ಲ, ಈ ಒಂದು ಮಾಲಿಕ್ಯೂಲಲ್ಲಿ ದಿಸ್ ಯೆಲ್ಲೋ ಕಲರ್ ಬಾಂಡ್ಸ್ ರಿಪ್ರೆಸೆಂಟ್ಸ್ ಇಕ್ವಟೋರಿಯಲ್ ಬಾಂಡ್ಸ್ ಅಂತ ಕರಿತೀವಿ, ಅಥವಾ ಇಕ್ವಟೋರಿಯಲ್ ಪೊಸಿಷನ್ ಕರಿತೀವಿ, ಇಕ್ವಟೋರಿಯಲ್ ಪೊಸಿಷನ್ ಆರ್ ಇಕ್ವಟೋರಿಯಲ್ ಬಾಂಡ್ಸ್ ಅಂತ ಕರಿತೀವಿ. ಓಕೆ, ದೀಸ್ ಆರೆಂಜ್ ಕಲರ್ ಪೊಸಿಷನ್ ಅದಾವಲ್ಲ, ದೀಸ್ ಆರೆಂಜ್ ಕಲರ್ ಪೊಸಿಷನ್ ಆರ್ ಕಾಲ್ಡ್ ಆಕ್ಸಿಯಲ್ ಬಾಂಡ್ಸ್ ಅಂತ ಕರಿತೀವಿ. ಹಿಂಗೆ ಕರಿತೀವಿ, ಅದಕ್ಕೆ ಆಕ್ಸಿಯಲ್ ಬಾಂಡ್ಸ್ ಅಂತ ಕರಿತೀವಿ, ಆಕ್ಸಿಯಲ್ ಪೊಸಿಷನ್ ಅಂತ ಕರಿತೀವಿ. ಆಕ್ಸಿಯಲ್ ಪೊಸಿಷನ್ ನೋಡಿರಿ, ಸಿಂಪಲ್ ನೆನಪಿಡಬೇಕು. ಸಪೋಸ್ ನನ್ನ ಒಂದು cyclohexane ಮಾಲಿಕ್ಯೂಲ್ ಅಥವಾ ಚೇರ್ ಫಾರ್ಮ್ ಇರ್ತಂಥ ಮಾಲಿಕ್ಯೂಲು ನನ್ನ ಪಾಯಿಂಟನ್ನು ಡೌನ್ ಸೈಡ್ ಇತ್ತಪ್ಪ ಅಂದರೆ ಡೌನ್ ಸೈಡ್ ಆಕ್ಸಿಯಲ್ ಬಾಂಡ್ ಇರ್ತದೆ. ಅಪ್ ಸೈಡ್ ಪಾಯಿಂಟ್ ತೋರಿಸಿತ್ತಪ್ಪ ಅಂದರೆ ಅಪ್ ಸೈಡ್ ಆಕ್ಸಿಯಲ್ ಬಾಂಡ್ ಇರ್ತದೆ. ಇಲ್ಲಿ ಡೌನ್ ಸೈಡ್ ಆಗೈತಿ, ಡೌನ್ ಸೈಡ್ ಆಕ್ಸಿಯಲ್ ಬಾಂಡ್ ಬಂತು, ಅಪ್ ಸೈಡ್ ಆಕ್ಸಿಯಲ್ ಬಾಂಡ್ ಬಂತು, ಇಲ್ಲಿ ಡೌನ್ ಸೈಡ್ ಆಕ್ಸಿಯಲ್ ಬಾಂಡ್ ಬಂತು. ಅಂದರೆ ನಾನೊಂದು ಚೇರ್ ಫಾರ್ಮು ಯಾವ ಕಡೆ ಪಾಯಿಂಟ್ ಮಾಡಿರ್ತದೆ ನೋಡಿ, ಆ ಕಡೆ ಏನು ಮಾಡ್ತಾರೆ, ಅದ್ರದ್ದು ಏನು ಮಾಡ್ತಾರೆ ಆಕ್ಸಿಯಲ್ ಪೊಸಿಷನ್ ಇರುತ್ತೆ. ಡೌನ್ ಸೈಡ್ ಆಕ್ಸಿಯಲ್, ಅಪ್ ಸೈಡ್ ಆಕ್ಸಿಯಲ್, ಡೌನ್ ಸೈಡ್ ಆಕ್ಸಿಯಲ್, ಅಪ್ ಸೈಡ್ ಆಕ್ಸಿಯಲ್, ಡೌನ್ ಸೈಡ್ ಆಕ್ಸಿಯಲ್, ಅಪ್ ಸೈಡ್ ಆಕ್ಸಿಯಲ್. ಕ್ಲಿಯರ್? ಇದು ಏನು ಮಾಡ್ತಾರೆ, ದಿಸ್ ಇಸ್ ಅಬೌಟ್ ಎ ಚೇರ್ ಫಾರ್ಮ್. ನನ್ನ ಕೆಲಸ ಏನಪ್ಪ ಅಂದರೆ ವೆದರ್ ದ cyclohexane molecule ಅಥವಾ ಕ್ಲಿಯರ್ಲಿ ಸೈನ್ ವೆದರ್ ದ ಚೇರ್ ಫಾರ್ಮ್ cyclohexane molecule is a chiral or achiral. ನಾನು ಒಂದು ಚೇರ್ ಫಾರ್ಮಲ್ಲಿ ಸಪೋಸ್ ಐ ಆಮ್ ಟೇಕಿಂಗ್ ಅಗೇನ್ ಚೇರ್ ಫಾರ್ಮ್ ತೊಗೊಂಡಾಗ ಏನು ಮಾಡ್ತದಪ್ಪ ಅಂದರೆ, ಸಪೋಸ್ ಚೇರ್ ಫಾರ್ಮ್ ತೊಗೊಂಡಾಗ ಏನು ಮಾಡ್ತಾರೆ, ವೆದರ್ ದ ಮಾಲಿಕ್ಯೂಲ್ ಈಸ್ ಸಿಮೆಟ್ರಿಕಲ್ ಆರ್ ಅಸಿಮೆಟ್ರಿಕಲ್. ಫಸ್ಟ್ ಆಫ್ ಆಲ್ ನಾರ್ಮಲ್ ತೊಗೊತೀನಿ, ತೊಗೊಂಡು ಏನು ಮಾಡ್ತಾರೆ, ಸಪೋಸ್ ನಮ್ಮ ಕೆಲಸ ಏನೀಗ POS ಚೆಕ್ ಮಾಡಿರಿ, COS ಚೆಕ್ ಮಾಡಿರಿ. ಓಕೆ, in cyclohexane, properly speaking, in cyclohexane we are going to find out only POS and COS, not going to find out the improper axis of symmetry. It is very impossible to find out the what is improper axis of symmetry. ಅದರಲ್ಲಿ ಭಾಳ ಟಫ್ ಆಗ್ತದೆ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ POS and COS. ಇವೆರಡರಲ್ಲಿ ಏನು ಮಾಡ್ತಾ ಕೆಲಸ ಆಗ್ಬಿಡುತ್ತೆ ನಮ್ಮದು, ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಯಾಕಂದರೆ
ಎರಡರಲ್ಲಿ ಸಿಗೋಂತಪ್ಪ ಆನ್ಸರ್ ಏನು ಮಾಡ್ತದೆ ಪಿ ಒ ಎಸ್ ಸಿ ಒ ಎಸ್ ನೋಡಿದ್ರೆ ಸಿಗೋಂತಪ್ಪ ಅಂದರೆ ನೆಕ್ಸ್ಟ್ ಗೋ ಅವಶ್ಯಕತೆ ಇಲ್ಲ. ಓಕೆ, ದೆನ್ ವಿ ಗೋಯಿಂಗ್ ಟು ಫೈಂಡ್ ಔಟ್ ದ ಕೈರಲ್ ಆರ್ ಅಕೈರಲಿಟಿ ಇನ್ ದಿಸ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ವಿತ್ ದ ಪಿ ಒ ಎಸ್ ಆ್ಯಂಡ್ ಸಿ ಒ ಎಸ್. ಸಪೋಸ್ I will pass a plane here from here. ಓಕೆ, ಈ ಥರ ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಥರ ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ ಅಂದರೆ ಸೈಕ್ಲೋಹೆಕ್ಸೇನ್ನ ನಡುಕ. ಓಕೆನಾ, ಸೈಕ್ಲೋಹೆಕ್ಸೇನ್ ಏನು ಮಾಡ್ತಂದ್ರೆ ನಡುಕ್ಕೆ ಏನು ಮಾಡ್ತಾರೆ ಎಕ್ಸಾಕ್ಟ್ಲಿ ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡೋದು. ಅರ್ಥ ಆಗುತ್ತಲ್ಲ, ಸೈಕ್ಲೋಹೆಕ್ಸೇನ್ ಒಂದು ನಡುಕ್ಕೆ ಮಾಡ್ತೀನಿ, ಎಕ್ಸಾಕ್ಟ್ಲಿ ಪ್ಲೇನ್ ಪಾಸ್ ಮಾಡ್ತೀನಿ. ಸೊ ಪ್ಲೇನ್ ಪಾಸ್ ಮಾಡಿದಾಗ ನನಗೆ ಏನು ಕಾಣುತ್ತಪ್ಪ ಅಂದರೆ ಸಿ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ ಕಡೆ ಇರ್ತಕ್ಕಂಥ ಪೊಸಿಷನ್, ಈ ಒಂದು ಪರ್ಟಿಕ್ಯುಲರ್ ಥಿಂಗು, ಓಕೆ, ಈ ಒಂದು ಪರ್ಟಿಕ್ಯುಲರ್ ಥಿಂಗು ಆ ಕಡೆ ಇರ್ತಕ್ಕಂಥ ಪೊಸಿಷನ್ನು, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ದಿಸ್ ಆರೆಂಜ್ ಪರ್ಟಿಕ್ಯುಲರ್ ಥಿಂಗ್. ಓಕೆನಾ, ಆ ಒಂದು ಆರೆಂಜ್ ಥಿಂಗ್ ಏನು ಮಾಡ್ತಾ ಸೇಮ್ ಇದೆಯಲ್ಲ, ಆರೆಂಜ್ ಏನು ಮಾಡ್ತಾ ಇದೇನು ಮಾಡ್ತಾ ಸೇಮ್ ಹಂಗೆ ಉಳ್ಕೊಂತೈತಿ ಆಫ್ಟರ್ ಪಾಸಿಂಗ್ ಅ ಪ್ಲೇನ್, ರೈಟ್. ಇದೇನು ಮಾಡ್ತಾ ಸೇಮ್ ಹಂಗೆ ಉಳ್ಕೊಂತೈತಿ. ಎಕ್ಸಾಕ್ಟ್ಲಿ ಮಿಡ್ಲ್ ಮಾಡಿದ್ದೀನಿ, ಪ್ಲೇನ್ ಪಾಸ್ ಮಾಡಿದ್ದೀನಿ, ಪ್ಲೇನ್ ಪಾಸ್ ಮಾಡಿದ್ದೀನಿ ಆ್ಯಂಡ್ ದಟ್ ಬೋತ್ ಥಿಂಗ್ಸ್ ಆರ್ ಸೇಮ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಪಿ ಒ ಎಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಪಿ ಒ ಎಸ್ ಏನು ಮಾಡ್ತಂದರೆ ಪ್ರೆಸೆಂಟ್ ಇದೆ ಅಂತ ಅರ್ಥ. ಪಿ ಒ ಎಸ್ ಏನು ಮಾಡ್ತಿದ್ದಾರೆ ಪ್ರೆಸೆಂಟ್ ಇದೆ ಅಂತ ಅರ್ಥ. ಪಿ ಒ ಎಸ್ ಪ್ರೆಸೆಂಟ್ ಇತ್ತು ಅಂತಂದರೆ, ಪಿ ಒ ಎಸ್ ಪ್ರೆಸೆಂಟ್ ಇತ್ತಪ್ಪ ಅಂದರೆ ದೆನ್ ಫೈಂಡ್ ಔಟ್ ಸಿ ಒ ಎಸ್. ಸಿ ಒ ಎಸ್ ನೋಡಿದ್ರೆ ಸೆಂಟರಿಂದ ನೋಡ್ರಿ, ಸೆಂಟರಿಂದ ತಗೋರಿ. ಸೆಂಟರಿಂದ ನಾನು ಡೌನ್ ಸೈಡ್ ಹೋಗ್ತೀನಿ, ಡೌನ್ ಸೈಡ್ ಹೋದಾಗ ಏನು ಮಾಡ್ತೀನಿ ಈ ಕಾರ್ಬನ್ ಅದ, ಅಪ್ ಸೈಡ್ ಹೋಗ್ತೀನಿ, ಅಪ್ ಸೈಡ್ ಹೋದಾಗ ಏನು ಮಾಡ್ತೀನಿ ಈ ಕಾರ್ಬನ್ ಅದ. ಲೈಕ್ ಈ ಕಡೆ ಪಾಯಿಂಟ್ ಹೋಗ್ತೀನಿ, ಇಲ್ಲಿ ಹೋದಾಗ ಏನು ಮಾಡ್ತಾ ಕಾರ್ಬನ್ ಅದ, ಇಲ್ಲಿ ಹೋದಾಗ ಏನು ಮಾಡ್ತಾ ಕಾರ್ಬನ್ ಅದ. ಸೊ ಈ ಥರ ಸ್ಟೇಟ್ ಹೋದಾಗ ಏನು ಮಾಡ್ತೀವಿ, ಇಲ್ಲಿ ಬಾಂಡ್ ಬರ್ತದೆ, ಇಲ್ಲಿ ಕೂಡ ಬಾಂಡ್ ಬರ್ತದೆ. ಅಂದರೆ ದ ಎನ್ವಿರಾನ್ಮೆಂಟ್ ಆಫ್ ದ ಹೋಲ್ ಸಿಸ್ಟಮ್, ಹೋಲ್ ಸೈಕ್ಲೋಹೆಕ್ಸೇನ್ ಈಸ್ ಸೇಮ್, ಮೀನ್ಸ್ ಸಿ ಒ ಎಸ್ ಇಸ್ ಆಲ್ಸೋ ಪ್ರೆಸೆಂಟ್. ಇಲ್ಲಿ ಪಿ ಒ ಎಸ್ ಇಸ್ ಆಲ್ಸೋ ಪ್ರೆಸೆಂಟ್. ಪಿ ಒ ಎಸ್ ಅಂದ್ರೆ ಏನ್ರಿ, ಒಂದು ಪ್ಲೇನ್ ಪಾಸ್ ಮಾಡಬೇಕು, ಉಳ್ಕಿದಿತ್ತ ಒಂದು ಎರಡು ಪಾರ್ಟ್, ಆ ಕಡೆ ಪಾರ್ಟ್ ಈ ಕಡೆ ಇರ್ತ ಪಾರ್ಟ್ ಸೇಮ್ ಇತ್ತಪ್ಪ ಅಂದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಅಂತ ಅರ್ಥ. ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ದೆನ್ ಪಿ ಒ ಎಸ್ ಆಲ್ಸೋ ಪ್ರೆಸೆಂಟ್, ದೆನ್ ಸಿ ಒ ಎಸ್ ಇಸ್ ಆಲ್ಸೋ ಪ್ರೆಸೆಂಟ್, ದೆನ್ we can call it as a cyclohexane molecule as it is a achiral ಅಥವಾ ಏನು ಮಾಡ್ತೀವಿ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಕರಿತೀವಿ, ಅಥವಾ ಆಪ್ಟಿಕಲಿ ಇನ್ಆಕ್ಟಿವ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಕ್ಲಿಯರ್? ಐ ಹೋಪ್ ಯು ಗಾಯ್ಸ್ ಕ್ಲಿಯರ್ ವಿತ್ ದ cyclohexane molecule, that is it is okay. Then coming to the cyclohexane molecule ಮುಗಿದಿಲ್ಲ. ಸೊ ನೆಕ್ಸ್ಟ್ ಕಮಿಂಗ್ ಟು ದ monosubstituted cyclohexane. monosubstituted ಅಂದ್ರೇನು, ಒಂದು ಯಾವುದೋ ಒಂದು ಪೊಸಿಷನಲ್ಲಿ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ನಾನು ಒಂದು ಗ್ರೂಪ್ನ, ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ನ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಿ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲು ಕೈರಲ್ ಇದೆನೋ ಅಕೈರಲ್ ಇದೆ ಅಂತೇಳಿ ಫೈಂಡ್ ಮಾಡೋಣ. ಓಕೆ, ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್. ದಟ್ ಈಸ್ ಸಿಂಪಲ್ ಎಕ್ಸಾಂಪಲ್, ದಟ್ ಈಸ್ this thing. Okay, it. Okay, I'll draw it again. Okay, cyclohexane. Okay, this is cyclohexane. Take an example. Mono substitution ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಆಕ್ಸಿಯಲ್ ಪೊಸಿಷನ್ಗೆ ಏನು ಮಾಡ್ತೀನಿ, ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಆಕ್ಸಿಯಲ್ ಪೊಸಿಷನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಇವಾಗ ಒಂದು ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿರಿ, ಒಂದು ಏನು ಮಾಡಿ ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿ. ಲೈಕ್ ಐ ಆಮ್ ಪಾಸಿಂಗ್ ಅ ಪ್ಲೇನ್ ಆಫ್ ಸಿಮೆಟ್ರಿ, ಸೇಮ್ ಪೊಸಿಷನ್ ಏನು ಮಾಡ್ತೀನಿ, ನಾನು ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀನಿ. ಸೊ ದಿಸ್ ಈಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ. ಇಲ್ಲಿಂದ ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಪ್ಲೇನ್ ಪಾಸ್ ಮಾಡೋದು ನೋಡ್ಬೋದು ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ಏನು ಮಾಡ್ತಾರೆ, ಈ ಪೊಸಿಷನಲ್ಲಿ ಮಾಡ್ತಾರೆ ಒಂದು ಮಿಥೈಲ್ ಗ್ರೂಪ್ ಅದ. ಇಲ್ಲಿ ನೋಡ್ರಿ, ಈ ಒಂದು ಮಿಥೈಲ್ ಗ್ರೂಪ್ ಅದಲ್ಲ, ನಾನು ಪ್ಲೇನ್ ಪಾಸ್ ಮಾಡಿದಾಗ ಮಿಥೈಲ್ ಗ್ರೂಪ್ ಕೂಡ ಏನು ಮಾಡ್ತಾ ಕಟ್ ಆಗೋತಿ. ಅಂದರೆ ಡೋಂಟ್ ಕನ್ಸಿಡರ್ ದ ಮಿಥೈಲ್ ಗ್ರೂಪ್. ಮಿಥೈಲ್ ಗ್ರೂಪ್ ಕನ್ಸಿಡರ್ ಮಾಡಿಲ್ಲಪ್ಪ ಅಂದರೆ ಕಟ್ ಆಗಿಬಿಡುತ್ತೆ ರೀ. ನಾನು ಪ್ಲೇನಿಂಗ್ ಪಾಸ್ ಮಾಡ್ತೀನಿ, ಇಲ್ಲಿ ನಾನು ಮಿಥೈಲ್ ಗ್ರೂಪ್ ಇಲ್ಲಿ ಎಡ್ಜಿಗೆ ಅದ, ನಾನು ಏನು ಮಾಡ್ತೀನಿ ಪ್ಲೇನ್ ಪಾಸ್ ಮಾಡ್ತೀನಿ. ಅಂದರೆ ಮಿಥೈಲ್ ಗ್ರೂಪ್ ಅಷ್ಟು ಏನು ಮಾಡ್ತಾರೆ ಕಟ್ ಹಾಕಂತ ಏನು ಮಾಡ್ತಾರೆ, ಕಂಪ್ಲೀಟ್ ಕಟ್ ಆಗ್ತದೆ. ಕಟ್ ಆಗಿದ್ದನ್ನು ಕನ್ಸಿಡರ್ ಮಾಡ್ಬಿಡ್ತೀನಿ. ಓಕೆನಾ, ದೆನ್ ಐ ಆಮ್ ಗೋನ್ ಸಿ ಹಿಯರ್, ನಾನು ಕ್ಲಿಯರಾಗಿ ನೋಡ್ಕೋಬೋದು ಈ ಕಡೆ ಇರ್ತಂಥ ಪಾರ್ಟು, ದಿಸ್ ಪಾರ್ಟ್ ಆ್ಯಂಡ್ ದಿಸ್ ವೈಟ್ ಪಾರ್ಟ್ ಈಸ್ ಅ ಸೇಮ್. ಅದಕ್ಕೋಸ್ಕರ I can clearly say that particular monosubstituted cyclohexane is also optically inactive. ಯಾಕಂದರೆ ಪಿ ಒ ಎಸ್ ಪ್ರೆಸೆಂಟ್ ಐತಿ, ಯಾಕಂದರೆ ಇಲ್ಲಿ ಏನು ಮಾಡ್ತಾರೆ, ಪಿ ಒ ಎಸ್ ಪ್ರೆಸೆಂಟ್ ಅದ, ಸಿ ಒ ಎಸ್ ಚೆಕ್ ಮಾಡಿರ್ಬೇಕು, ಸಿ ಒ ಎಸ್ ಪ್ರೆಸೆಂಟ್ ಇರ್ತದೆ. ಯಾಕಂದರೆ ಇಲ್ಲಿ ಅಪ್ಸೈಡ್ ಒಂದು ಏನು ಮಾಡ್ತಂದ್ರೆ ಇಲ್ಲಿ, ಯಾಕಂದ್ರೆ ಇದನ್ನು ಬಿಟ್ಬಿಡ್ರಿ. ಓಕೆ, ಇದನ್ನು ಬಿಟ್ಬಿಡ್ರಿ, ಸಿ ಒ ಎಸ್ ಮಾಡ್ತಾರೆ, ಇದನ್ನು ಬಿಟ್ಬಿಡ್ರಿ. ಇಲ್ಲಿ ಏನು ಮಾಡ್ತಾರೆ,
ಇಲ್ಲಿ ಸಪೋಸ್ ಅಪ್ಸೈಡ್ ತಪ್ಪ ಏನು ಮಾಡ್ತಾರೆ, ಇಲ್ಲಿ ಮಿಥೈಲ್ ಗ್ರೂಪ್ ಬರ್ತದೆ, ಇಲ್ಲಿ ಮಿಥೈಲ್ ಗ್ರೂಪ್ ಬರ್ತದೆ. ಓಕೆ, ನಾನು ಹೇಳಿದ್ದೀನಿ ಸಪೋಸ್ CO ಪ್ರೆಸೆಂಟ್ ಮಾಡಿದ್ರೆ ಇದನ್ನ ಹಿಡ್ಕೊಂಡ್ರು ಕೂಡ CO ಇದನ್ನ ಹಿಡ್ಕೊಂಡು, ಓಕೆ, ದಿಸ್ ಮಿಥೈಲ್ ಗ್ರೂಪ್ನ ಕನ್ಸಿಡರ್ ಮಾಡಿರಿ, ದಿಸ್ ಮಿಥೈಲ್ ಕನ್ಸಿಡರ್ ಮಾಡಿರಿ. ಇವಾಗ ಇಲ್ಲಿಂದ ಇಲ್ಲಿ ಹೋದಾಗ ಏನು ಮಾಡ್ತಾ, ನನಗೆ ಮಿಥೈಲ್ ಬಂದ, ಇಲ್ಲಿಂದ ಇಲ್ಲಿ ಮಾಡ್ತಾ ಮಿಥೈಲ್ ಅದ, ಬಟ್ ಇಲ್ಲಿ ಇರ್ತಕ್ಕಂಥ ಮಿಥೈಲ್ ಕೂಡ ಏನು ಮಾಡ್ತಾ ಇರ್ತದಲ್ಲ, ಅದಕ್ಕೋಸ್ಕರ CO ಆಬ್ಸೆಂಟ್ ಇದ್ದರೂ ಕೂಡ, CO ಆಬ್ಸೆಂಟ್ ಇದ್ದರೂ ಕೂಡ ನಾನು ಏನು ಹೇಳಿದೆ the compound said to be chiral when all the symmetrical elements must be absent. ಎಲ್ಲ symmetrical absent ಇರಬೇಕು, ಅವಾಗ ಮಾತ್ರ ಮಾಡ್ತೀವಿ ಅಂದರೆ ಅವಾಗ ಮಾತ್ರ then I am going to call the molecule as a chiral molecule. ಸಪೋಸ್ ಇಲ್ಲಿ CO absent ಇದ್ದರೂ ಕೂಡ ಏನು ಮಾಡ್ತಾರೆ, CO absent ಇದೆ, CO ಇಲ್ಲ, ಸೊ CO absent ಇದ್ದರೂ ಕೂಡ ಏನು ಮಾಡ್ತಾರೆ, this is called as optically inactive because plane of symmetry present ಇದೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, it is optically inactive ಅಂದರೆ it is a chiral molecule ಅಥವಾ symmetrical molecule ಅಂತ ಕರಿತೀವಿ. ದಿಸ್ ಈಸ್ ಇವಾಗ ಏನು ಮಾಡ್ತಾರೆ, ಸೆಕೆಂಡ್ ಕೇಸ್ನ ಏನು ಮಾಡ್ತೀನಿ, ಇದು ಆಕ್ಸಿಯಲ್ ಕೇಸಲ್ಲಿ, ಓಕೆನಾ, ಇದು ಆಕ್ಸಿಯಲ್ ಕೇಸಲ್ಲಿ ಏನು ಮಾಡಿ ನಾನು ಮೋನೋ ಸಬ್ಸ್ಟಿಟ್ಯೂಷನ್ ಮಾಡೀನಿ. ಇವಾಗ ಸೆಕೆಂಡ್ ಕೇಸ್ ಏನು ಮಾಡ್ತೀನಿ, ಈಕ್ವಟೋರಿಯಲ್ ಪೊಸಿಷನ್ ಏನು ಮಾಡ್ತೀನಿ, ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ದಟ್ ಈಸ್ ಲೈಕ್ ದಿಸ್. ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಏನಪ್ಪ ಅಂದರೆ, ಸಪೋಸ್ ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಈಕ್ವಟೋರಿಯಲ್ ಪೊಸಿಷನ್, ದಿಸ್ ಈಸ್ ಈಕ್ವಟೋರಿಯಲ್ ಪೊಸಿಷನ್ ಮಾಡ್ತೀನಿ, ಒಂದು ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಸೇಮ್ ಥಿಂಗ್ ನೋಡಿರಿ, ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡಿರಿ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದ್ದಿರೋದು ಏನಿದೆ ಏನು ಮಾಡ್ತೀನಿ, ನಾನು ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತಾರೆ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರೋ ಕಾರಣ ಇಲ್ಲಿ ಸೇಮ್ ದಿಸ್ ಈಕ್ವಟೋರಿಯಲ್ ಪೊಸಿಷನ್ ಮಾಡ್ತಾ ಕಟ್ ಆಗಿಬಿಡ್ತೈತಿ, ಯಾವಾಗ ಪ್ಲೇನ್ ಪಾಸ್ ಮಾಡ್ತೀನಿ ಅವಾಗ ಏನು ಮಾಡ್ತಾ ಕಂಪ್ಲೀಟ್ ಕಟ್ ಆಗ್ತದೆ, ಅಂದರೆ ಪ್ಲೇನ್ ಆಫ್ ಸಿಮೆಟ್ರಿ present the center of symmetry absent the, then we can call it as a optically inactive achiral or symmetrical molecule. This is about a mono substituted cyclohexane. Then coming to the disubstituted cyclohexane, disubstituted cyclohexane ಡೈಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ ಅಂತ ಕರಿತೀನಿ. ಸಪೋಸ್ ಡೈಸಬ್ಸ್ಟಿಟ್ಯೂಟ್ ಅಂದರೆ ಎರಡು ಗ್ರೂಪ್ನ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಒಂದು ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಏನು ಮಾಡ್ತೀನಿ, ಎರಡು ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಐ ವಿಲ್ ಟ್ರೈ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಸೈಕ್ಲೋಹೆಕ್ಸೇನ್. ಓಕೆ, ಎಷ್ಟು ಬೇಕಾಗ್ತವೆ, 4. ನೆಕ್ಸ್ಟ್ ದಿಸ್. ಓಕೆ, ಇವಾಗ ಏನು ಮಾಡ್ತಾರೆ, ಡೈಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ಒಂದು ಆಕ್ಸಿಯಲ್ ಡೈಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ಆಕ್ಸಿಯಲ್ ಅಂದರೆ 1,2 ಡೈಸಬ್ಸ್ಟಿಟ್ಯೂಷನ್ ಇನ್ ಸೈಕ್ಲೋಹೆಕ್ಸೇನ್. ದಿಸ್ ಇಸ್ ಪರ್ಟಿಕ್ಯುಲರ್ 1 carbon ಕೊರಿ, ದಿಸ್ ಆಕ್ಸಿಯಲ್ ಆ್ಯಂಡ್ ದಿಸ್ ಆಕ್ಸಿಯಲ್. ಓಕೆ, ದಿಸ್ ಆಕ್ಸಿಯಲ್ ಆ್ಯಂಡ್ ಇಲ್ಲಿ ಏನು ಮಾಡ್ತೀನಿ, ದಿಸ್ ಇಸ್ ಆಕ್ಸಿಯಲ್ ಆ್ಯಂಡ್ ದಿಸ್ ಇಸ್ ಈಕ್ವಟೋರಿಯಲ್ ಪೊಸಿಷನ್ ಏನು ಮಾಡ್ತೀನಿ, ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಈಕ್ವಟೋರಿಯಲ್ ಅಂದರೆ ದಿಸ್ ಇಸ್ ಈಕ್ವಟೋರಿಯಲ್ ಆ್ಯಂಡ್ ದಿಸ್ ಇಸ್ ಈಕ್ವಟೋರಿಯಲ್ ಪೊಸಿಷನ್ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ದೆನ್ ಥರ್ಡ್ ಥಿಂಗ್ ಏನಪ್ಪ ಅಂದರೆ ಆಕ್ಸಿಯಲ್ ಈಕ್ವಟೋರಿಯಲ್, ದಿಸ್ ಈಸ್ ಆಕ್ಸಿಯಲ್ ಆ್ಯಂಡ್ ದಿಸ್ ಈಸ್ ಈಕ್ವಟೋರಿಯಲ್. ದೆನ್ ಲಾಸ್ಟ್ ಥಿಂಗ್ ಏನಪ್ಪ ಅಂದರೆ ಈಕ್ವಟೋರಿಯಲ್ ಆಕ್ಸಿಯಲ್, ಸೇಮ್ ಥಿಂಗ್, ಬೋತ್ ಆರ್ ಸೇಮ್ ಥಿಂಗ್. ಸೊ ಈಕ್ವಟೋರಿಯಲ್ ದಟ್ ಈಸ್ ಆಕ್ಸಿಯಲ್. ಓಕೆ, ಈ ಥರ ಫೈಂಡ್ ಮಾಡ್ತೀನಿ. ಸೊ ಇವಾಗೇನಪ್ಪ ಅಂದರೆ ಫಸ್ಟ್ ಪ್ಲೇನ್ ಆಫ್ ಸಿಮೆಟ್ರಿ ಫೈಂಡ್ ಮಾಡಿರಿ. ಒಂದು ಪ್ರೆಸೆಂಟ್ ಇತ್ತಪ್ಪ ಅಂದರೆ ಮಾಡ್ತಾರೆ, ಅಂದರೆ CO ಎಲ್ಲರೂ ಕಾಣುವಂತೆ ನಿಮಗೆ, CO ನನಗಂದ್ರೆ ಇಲ್ಲಿ ಕಾಣುವಂತಿಲ್ಲಪ್ಪ, CO ಎಲ್ಲ ಕಡೆ CO ಆಬ್ಸೆಂಟ್ ಇತ್ತು, ಸೆಂಟರ್ ಆಫ್ ಸಿಮೆಟ್ರಿ ಎಲ್ಲರಲ್ಲಿ ಮಾಡ್ತಾರೆ, ಸೆಂಟರ್ ಆಫ್ ಸಿಮೆಟ್ರಿ ಆಬ್ಸೆಂಟ್ ಇದೆ. ಓಕೆನಾ, ಸೊ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಓನ್ಲಿ POS ಫೈಂಡ್ ಮಾಡ್ಕೊಂತೀವಿ, CO ಕೂಡ ಇರಲಿ. ಓಕೆನಾ, ಇವಾಗ ನೇಚರ್, ಇಲ್ಲಿ ಏನು ಮಾಡ್ತೀನಿ, ನೇಚರ್ ಬರ್ತೀನಿ. ಓಕೆ, ದಿಸ್ ಥಿಂಗ್, ಈ ಮೂರನೇ ಮಾಡ್ತೀನಿ, ಫೈಂಡ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಮಾಲಿಕ್ಯೂಲ್ ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸಪೋಸ್ ನಾನು ಏನು ಮಾಡ್ತೀನಿ, ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಇವಾಗ ನೋಡ್ರಿ ಏನಪ್ಪ ಅಂದರೆ ಕ್ಲಿಯರ್ಲಿ ಅರ್ಥ ಮಾಡ್ಕೋರಿ, ಏನಪ್ಪ ಅಂದರೆ ಇಲ್ಲಿ ಮ್ಯಾಲೆ ತಗೊಂಥ ಒಂದು ಸಬ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ, ಇದಷ್ಟೇ ಕಟ್ ಆಗುವಂತಿ ಅರ್ಥ ಮಾಡ್ಕೋರಿ. ಚೇರ್ ಫಾರ್ಮ್ನ ಊಹೆ ಮಾಡ್ಕೋರಿ, ಇಮ್ಯಾಜಿನ್ ಮಾಡ್ಕೋರಿ. ಏನು ಮಾಡ್ತಾರೆ, ಮ್ಯಾಲಿ ಪೋರ್ಷನ್ ಅಷ್ಟೇ ಕಟ್ ಆಗುವಂತಿ, ಬಟ್ ದಿಸ್ ವೈಟ್ ಪೋರ್ಷನ್ ಇದೆಲ್ಲ, ದಿಸ್ ಪರ್ಟಿಕ್ಯುಲರ್ ಥಿಂಗ್, ಈ ಒಂದು ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತಾರೆ, ಇಲ್ಲಿಂದ ಇಲ್ಲಿಗೆ ಹಂಗೆ ಉಳ್ಕೊಳ್ತದ, ಇದೇನು ಮಾಡ್ತಾ ಕಟ್ ಆಗಿಲ್ಲ,
ಇದೇನು ಮಾಡ್ತಾ ಕಟ್ ಆಗಂಗಿಲ್ಲ. ಓಕೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಕ್ಲಿಯರ್ ಹೇಳ್ಕೊಂತೀನಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಥಿಂಗ್, ದಿಸ್ ಯೆಲ್ಲೋ ಕಲರಿಂದ ಮಾಡ್ತಂಥ ಒಂದು ಥಿಂಗು ಮತ್ತು ದಿಸ್ ವೈಟ್ ಕಲರಿಂದ ತೋರಿಸಿದ ಒಂದು ಥಿಂಗ್ ಏನು ಮಾಡ್ತಾ ಹಂಗೆ ಇರುತ್ತಾ, ಅವೆರಡರ ನಡುಕ್ಕೆ ಮಾಡ್ತೀನಿ ಪ್ಲೇನ್ ಪಾಸ್ ಮಾಡೋದು, ಅವೆರಡರ ನಡುಕ್ಕೆ ಮಾಡೋದು ಪ್ಲೇನ್ ಪಾಸ್ ಮಾಡೋದು. ಅಂದರೆ ಈ ಒಂದು ಎಲ್ಲ ಪೊಸಿಷನು, ಆ ಒಂದು ಎಲ್ಲೋ ಪೊಸಿಷನ್ ಏನು ಮಾಡ್ತಾ ಕಟ್ ಆಗ್ಲಿಕ್ಕತ್ತದ. ಬಟ್ ಈ ಒಂದು ವೈಟ್ ಮಿಥೈಲ್ ಗ್ರೂಪ್, ಇಲ್ಲಿ ಮಿಥೈಲ್ ಗ್ರೂಪ್ ಅನ್ಕೋರಿ, ದಿಸ್ ಎಲ್ಲೋ ಮಿಥೈಲ್ ಗ್ರೂಪ್ ಏನು ಮಾಡ್ತಾ ಕಟ್ ಆಗೋತಿ. ಬಟ್ ದಿಸ್ ವೈಟ್ ಮಿಥೈಲ್ ಗ್ರೂಪ್ ಏನು ಮಾಡ್ತಾ ಕಟ್ ಆಗಂತಿಲ್ಲ. ಯಾಕಂದರೆ imagine the cyclohexane molecule. How to show you? Okay, I can't show anything because there is nothing to cyclohexane molecule. Okay, ಇಲ್ಲಿ ಏನು ಮಾಡ್ತಂದರೆ cyclohexane molecule ಮೇಲೆ ತಂದ ಪೋರ್ಷನ್ ಏನು ಮಾಡ್ತಾ ಕಟ್ ಆಗೋತಿ. ಬಟ್ this portion, this white portion is A ಅನ್ಕೋರಿ ಆ್ಯಂಡ್ ಯೆಲ್ಲೋ ಪೋರ್ಷನ್ ಅನ್ಕೋರಿ ಬಿ ಅನ್ಕೋರಿ. ಬೋತ್ ನೋಡೋದು ಎರಡು ಸೇಮ್ ಕಾಣ್ತಾವನ್ರಿ, ಎರಡು ಸೇಮ್ ಕಾಣವಲ್ಲ. ಯಾಕಂದರೆ ಇಲ್ಲಿ ಮಿಥೈಲ್ ಗ್ರೂಪ್ ಅದ, ಈ ಕಡೆ ಏನು ಮಾಡ್ತಾ ಮಿಥೈಲ್ ಗ್ರೂಪ್ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲೋ ಪೋರ್ಷನ್ ಇರ್ತದೆ, ಮಿಥೈಲ್ ಗ್ರೂಪ್ ಕಟ್ ಆಗೈತಿ. ಅದಕ್ಕೋಸ್ಕರ ಮಾಡ್ತಾ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಅಂದರೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಥವಾ ಪ್ಲೇನ್ ಆಫ್ ಸಿಮೆಟ್ರಿ ಆಬ್ಸೆಂಟ್. ಪ್ಲೇನ್ ಆಫ್ ಸಿಮೆಟ್ರಿ ಮಾಡ್ತಾರೆ ಆಬ್ಸೆಂಟ್ ಇದೆ. ಪ್ಲೇನ್ ಆಫ್ ಸಿಮೆಟ್ರಿ ಮಾಡ್ತಿದೆ ಆಬ್ಸೆಂಟ್ ಇದೆ. ಸೆಂಟರ್ ಆಫ್ ಸಿಮೆಟ್ರಿ ಆಬ್ಸೆಂಟ್ ಇದೆ ಇನ್ ಫಸ್ಟ್ ಮಾಲಿಕ್ಯೂಲ್. ಸೊ ಐ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕೈರಲ್ ಮಾಲಿಕ್ಯೂಲ್ ಅಂತ ಕರಿತೀನಿ. ಸೆಕೆಂಡ್, ಇನ್ ಆಲ್ ಕೇಸ್ ಸೇಮ್ ಬರ್ತವೆ, ಎಲ್ಲೋ ಕೈರಲ್ ಬರ್ತವೆ. ಯಾಕಂದರೆ ನೋಡಿ ನಾ ಏನು ಮಾಡ್ತೀನಿ, ಇಲ್ಲಿಂದ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ಓಕೆ, ಐ ಆಮ್ ಗೋಯಿಂಗ್ ಟು ಪಾಸ್ ಅ ಪ್ಲೇನ್. ದೆನ್ ಆಲ್ಸೋ ಸೇಮ್ ಥಿಂಗ್, ಇದು ಕಟ್ ಆಗ್ತದೆ. ಬಟ್ ಇದು ಮಾಡ್ತಂದರೆ ಇದು ಹಂಗೆ ಉಳ್ಕೋತದ. ಸೊ ಪ್ಲೇನ್ ಆಫ್ ಸಿಮೆಟ್ರಿ ಆಬ್ಸೆಂಟ್, ಸೆಂಟರ್ ಆಫ್ ಸಿಮೆಟ್ರಿ ಆಬ್ಸೆಂಟ್, ಇಟ್ ಈಸ್ ಆಲ್ಸೋ ಕೈರಲ್. ಕ್ಲಿಯರ್? ಓಕೆನಾ? ಅರ್ಥ ಆಗ್ತದಲ್ಲ? ಬೇಕಾದ್ರೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇಲ್ಲಿ, ಅರ್ಥ ಆಗಿಲ್ಲಪ್ಪ ಅಂದರೆ. ಸೊ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀನೋ, ಯಾವಾಗ ಒಂದು ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀನೋ, ದಿಸ್ ಪರ್ಟಿಕ್ಯುಲರ್ ಥಿಂಗ್ ಹಿಂದ್ಗಡೆ ಇರ್ತಂಥ ಥಿಂಗ್ ಐತಲ್ಲ, ಐತಲ್ಲ, ಈ ಒಂದು ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತಾರೆ ಕಂಪ್ಲೀಟಾಗಿ ಕಟ್ ಆಗ್ತದೆ. ಓಕೆ, ಕಂಪ್ಲೀಟಾಗಿ ಕಟ್ ಈ ಒಂದು ಮಿಥೈಲ್ ಗ್ರೂಪ್ ಅಷ್ಟೇ ಏನು ಮಾಡ್ತಾರೆ ಕಟ್ ಆಗ್ತದೆ. ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಈ ಥರದಿಂದ ತಿಳ್ಕೊರಿ. ಓಕೆನಾ? ಈ ಥರದಿಂದ ತಿಳ್ಕೊರಿ. ನಾನು ಏನು ಮಾಡ್ತೀನಿ, ಮಿಡ್ಲಿಂದ ಪ್ಲೇನ್ ಪಾಸ್ ಮಾಡ್ತೀನಿ. ಓಕೆನಾ? ಮಿಡ್ಲಿಂದ ಪ್ಲೇನ್ ಪಾಸ್ ಮಾಡ್ತೀನಿ. ಒಂದು ಚೇರ್ ತಿಳ್ಕೊರಿ, ಚೇರಿಂದ ಏನು ಮಾಡ್ತೀನಿ, ಮಿಡಲಿಂದ ಪಾಸ್ ಮಾಡ್ತೀನಿ. ಅಂದರೆ ಈ ಮಿಥೈಲ್ ಗ್ರೂಪ್ ಅಷ್ಟೇ ಕಟ್ ಆಗತ್ತದ. ಬಟ್ ಈ ಮಿಥೈಲ್ ಗ್ರೂಪ್ ಯಾವುದೇ ರೀತಿ ಕಟ್ ಆಗೋಂತಿಲ್ಲ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ಬ್ಯಾಕ್ ಸೈಡ್ ಪರ್ಟಿಕ್ಯುಲರ್ ಸಫ್ರಾನ್ ಥಿಂಗ್ ಈಸ್ ನಾಟ್ ಸೇಮ್. ಪ್ಲೇನ್ ಆಫ್ ಸಿಮೆಟ್ರಿ ಆಬ್ಸೆಂಟ್ ಆ್ಯಂಡ್ ಇಲ್ಲಿ ಬಂದಾಗ ಏನು ಮಾಡ್ತಾರೆ, ಇಲ್ಲಿ ಒಂದು ಪ್ಲೇನ್ ಪಾಸ್ ಮಾಡಿರಿ. ಪ್ಲೇನ್ ಪಾಸ್ ಮಾಡಿದಾಗ ಇಲ್ಲಿ ಸೇಮ್ ಥಿಂಗ್ ಅಲ್ಲ, ಸೇಮ್ ಥಿಂಗ್. ಸೊ ದಿಸ್ ಇಸ್ ಆಲ್ಸೋ POS absent and COS is also absent. So chiral ಇಲ್ಲಿ ಏನು ಮಾಡ್ತಾನೆ, ಪ್ಲೇನ್ ಆಫ್ ಸಿಮೆಟ್ರಿ absent, center of symmetry absent and chiral. So I can clearly say that all the disubstituted cyclohexanes are chiral molecules, chiral substance ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ disubstituted cyclohexanes. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಡೈಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ಸ್ ಮತ್ತು ಡೈಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸೇನ್ಸ್. ಬಟ್ 1,3 ಪೊಸಿಷನಲ್ಲಿ ಮಾಡ್ತೀನಿ, ನಾನು ಪ್ಲೇಸ್ ಮಾಡ್ತೀನಿ. 1,3 ಪೊಸಿಷನಲ್ಲಿ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಓಕೆನಾ? 1,3 ಪೊಸಿಷನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ಲುಕ್ ಓವರ್ ಯಾವ ಥರ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಹೌ ಮಚ್ ರಿಕ್ವೈರ್ಡ್? 4. I will try it first. This is one thing. Second, third, fourth. Okay, 1,4 ಅಂದರೆ 1,3 ಅಂದರೆ ಸಿ 1,3 ಅಂದರೆ ಸಪೋಸ್ ಇನ್ 1 ಕರಿ 1 2 3. ಓಕೆ, 1,2 3. ಓಕೆ, this is particular axial, then equatorial. Suppose ಇದನ್ನು ಕೊರಿ equatorial, this is particular thing equatorial, this is equatorial and this is equatorial and the next thing is axial equatorial. This is axial, this is equatorial and this thing is equatorial axial. ಓಕೆ, ಈಕ್ವಟೋರಿಯಲ್ ಆಕ್ಸಿಯಲ್ ಬರ್ತದೆ. ಸೊ ಇವಾಗೇನಪ್ಪ ಅಂದರೆ
I'll start with the first molecule, that is the same thing, POS, then COS, then nature, okay, then nature. ಸಿ ಇವಾಗ ಪ್ಲೇನ್ ಒಂದು ಡಿಫ್ರೆಂಟ್ ಕಡೆಯಿಂದ ಪಾಸ್ ಮಾಡಿದೆ, ಓಕೆ. ಪ್ಲೇನು ನಾನು ಹೇಳಿದೆ ದೇರ್ ಆರ್ ಡಿಫ್ರೆಂಟ್ ಪ್ಲೇನ್ಸ್, ವರ್ಟಿಕಲ್ ಪ್ಲೇನ್ಸ್, ಹಾರಿಜಾಂಟಲ್ ಪ್ಲೇನ್ಸ್ ಅಂತೇಳಿ ಮಾಡ್ತೀನಿ, ನಾವು ಡಿಫ್ರೆಂಟ್ ಪ್ಲೇನ್ಸ್ ಪಾಸ್ ಮಾಡ್ತೀನಿ. ಇವಾಗ ಬಿಫೋರ್ ಕಮಿಂಗ್ ಟು ದಿಸ್ ಕ್ವಶನ್ ಸಿ ಎಲ್ಲಿಂದ ಪ್ಲೇನ್ ಪಾಸ್ ಮಾಡೋದು ನೋಡ್ಬೋದು, ಯಾವ ಕಡೆಯಿಂದ ಪ್ಲೇನ್ ಪಾಸ್ ಮಾಡೋದು. ಒಂದು ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ಯಾವ ಕಡೆಯಿಂದ ಪ್ಲೇನ್ ಪಾಸ್ ಮಾಡ್ತೀನಿ ನಾನು ಫಸ್ಟ್ ತಿಳ್ಕೊ, ಓಕೆ. ದಿಸ್ ಪರ್ಟಿಕ್ಯುಲರ್ ಥಿಂಗ್, ಓಕೆ. ಯಾವ ಕಡೆಯಿಂದ ಪ್ಲೇನ್ ಪಾಸ್ ಮಾಡ್ಬೋದು, 3 ಪೊಸಿಷನಿಂದ ಏನು ಮಾಡ್ತೀನಿ ಪ್ಲೇನ್ ಪಾಸ್ ಮಾಡ್ಬೋದು, 3 ಪೊಸಿಷನಿಂದ ಒಂದು ಪ್ಲೇನ್ ಪಾಸ್ ಮಾಡ್ಬೋದು. ಫಸ್ಟ್ ಥಿಂಗ್ ಏನು ಮಾಡ್ತಾರೆ, ಈ ಒಂದು ಪೊಸಿಷನಿಂದ, ಓಕೆ, ದಿಸ್ ಪೊಸಿಷನ್, ಈ ಕಡೆಯಿಂದ ಈ ಪೊಸಿಷನಿಂದ ಏನು ಮಾಡ್ತೀನಿ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ಹೌದಲ್ರಿ. ಯಾಕಂದರೆ ಈ ಪ್ಲೇನಿಂದ ಪಾಸ್ ಮಾಡಿದಾಗ ಏನು ಮಾಡ್ತಾ, ಈ ಅಷ್ಟು ಪಾರ್ಟು ದಿಸ್ ಯೆಲ್ಲೋ, ಸಪೋಸ್ ವಿಲ್ ಟೇಕ್ ದಿಸ್ ದಿಸ್ ಆರೆಂಜ್ ಪಾರ್ಟ್ ಆ್ಯಂಡ್ ಯೆಲ್ಲೋ ಪಾರ್ಟ್ ಇಸ್ ಸೇಮ್, ಅದಕ್ಕೋಸ್ಕರ ಅದೊಂದು ಪ್ಲೇನ್ ಬರ್ತದೆ. ಸೆಕೆಂಡ್ ಪ್ಲೇನ್, ದಿಸ್ ಇಸ್ ದ ಫಸ್ಟ್ ಥಿಂಗ್, ವೇಟ್ ಮಿ, ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡಿದಾಗ ನಾನು ಇಲ್ಲಿಂದ ಪಾಸ್ ಮಾಡೋದು ಒಂದು ಪ್ಲೇನ್, ದಿಸ್ ಥಿಂಗ್, ಓಕೆ. ಯಾಕಂದರೆ ಸಿ, ಯಾಕಂದರೆ ದಿಸ್ ಬ್ಲ್ಯಾಕ್ ಪಾರ್ಟ್, ಐ ವಿಲ್ ಟೇಕ್ ಬ್ಲ್ಯಾಕ್ ಪಾರ್ಟ್, ದಿಸ್ ಪರ್ಟಿಕ್ಯುಲರ್ ಬ್ಲ್ಯಾಕ್, ಇದಷ್ಟು ನೋಡ್ರಿ, ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪಿಂಕ್ ಪಾರ್ಟ್ ಸೇಮ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಸೇಮ್ ಇದೆಯಲ್ಲ. ಸೊ ದಿಸ್ ಇಸ್ ಅ ಥಿಂಗ್, 2 ಪ್ಲೇನ್ ಪಾಸ್ ಮಾಡೋದು, ದಿಸ್ ಇಸ್ ಸೆಕೆಂಡ್ ಪ್ಲೇನ್. ಥರ್ಡ್ ಪ್ಲೇನ್ ಹೆಂಗೆ ಪಾಸ್ ಮಾಡೋದು ಅಂದರೆ ಸೇಮ್ ಇಲ್ಲಿಂದ ಇಲ್ಲಿ, ಓಕೆ, ಇಲ್ಲಿಂದ ಇಲ್ಲಿಗೆ 3 ಪ್ಲೇನ್ ಪಾಸ್ ಮಾಡ್ಬೋದು, ಈ ಥರ 3 ಪ್ಲೇನ್ ಪಾಸ್ ಮಾಡ್ಬೋದು ನಾನು, ಓಕೆ. 3 ಪ್ಲೇನ್ ಪಾಸ್ ಮಾಡ್ಬೋದು, ಅರೆ ಗಾಟ್ ಇಟ್, ಓಕೆ. ಇಲ್ಲಿಂದ ಪ್ಲೇನ್ ಪಾಸ್ ಮಾಡಿ ಏನು ಮಾಡ್ತಾರೆ, ಈ ಪೊಸಿಷನು ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಏನು ಮಾಡ್ತಾರೆ, ಸೇಮ್ ಕಾಣ್ತದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಒಂದೇ ಡಯಾಗ್ರಾಮಲ್ಲಿ ಹಾಕಿಬಿಟ್ಟೆ. ಸೊ ಓಕೆ, ಐ ವಿಲ್ ಟ್ರೈ ಟು ಹೋಲ್ ಥಿಂಗ್, ಓಕೆ. ಡಿಫ್ರೆಂಟ್ ಡಯಾಗ್ರಾಮಲ್ಲಿ ತೋರಿಸ್ತೀನಿ, ದಟ್ ಮೇ ಅಂಡರ್ಸ್ಟ್ಯಾಂಡ್ ಯು ವೆರಿ ವೆಲ್. ಸಾರಿ ಫಾರ್ ದಟ್, ಓಕೆ. ದಿಸ್ ಥಿಂಗ್ ಆ್ಯಂಡ್ ಎಲ್ಲೆಲ್ಲಿ ಪ್ಲೇನ್ ಪಾಸ್ ಮಾಡೋಣ, ಓಕೆ. ದಿಸ್ ಥಿಂಗ್ ಆ್ಯಂಡ್ ದಿಸ್ ಥಿಂಗ್, ಓಕೆ. ದಿಸ್ ಪ್ಲೇನ್ ಫಸ್ಟ್ ಈ ಪೊಸಿಷನಲ್ಲಿ ಪಾಸ್ ಮಾಡ್ತೀವಿ, ಅವಾಗ ಏನು ಮಾಡ್ತದೆ, ದಿಸ್ ಸಫ್ರಾನ್ ಥಿಂಗ್ ಆ್ಯಂಡ್ ದಿಸ್ ವೈಟ್ ಥಿಂಗ್ ಸೇಮ್ ಇರೋದು, ಅದಕ್ಕೋಸ್ಕರ ಅದೊಂದು ಪ್ಲೇನ್ ಪಾಸ್ ಮಾಡ್ತೀನಿ. ಸೆಕೆಂಡ್ ಪ್ಲೇನ್ ಇಲ್ಲಿಂದ ಇಲ್ಲಿ ಪಾಸ್, ಯಾಕೆ ಅಲ್ಲಿಂದ ಇಲ್ಲಿ ಪಾಸ್ ಮಾಡ್ತೀನಿ, ಸಪೋಸ್ ದಿಸ್ ಪಿಂಕ್ ಥಿಂಗ್ ನೋಡಿದಾಗ, ದಿಸ್ ಈಸ್ ಆ್ಯಂಡ್ ವೈಟ್ ಥಿಂಗ್ ನೋಡಿದಾಗ ಎರಡು ಸೇಮ್ ಇದೆಯಲ್ಲ, ಅದಕ್ಕೋಸ್ಕರ ಅದೊಂದು ಪ್ಲೇನ್ ಬರೋದು. ಥರ್ಡ್ ಪ್ಲೇನ್ ಎಲ್ಲಿಂದ ಪಾಸ್ ಮಾಡ್ತೀನಪ್ಪ ಅಂದರೆ, ಥರ್ಡ್ ಪ್ಲೇನ್ ದಟ್ ಈಸ್ ಹಿಯರ್, ದಿಸ್ ಒನ್, ಓಕೆ. ಆ ಥರ ಒಂದು ಪ್ಲೇನ್ ಪಾಸ್ ಮಾಡೋದು. ಯಾಕಂದರೆ ಸಪೋಸ್ ಐ ಟೇಕ್ ದಟ್ ದಿಸ್ ಬ್ಲ್ಯಾಕ್ ಪಾರ್ಟ್, ಓಕೆ. ಈ ಒಂದು ಬ್ಲ್ಯಾಕ್ ಥಿಂಗ್ ನೋಡಿರಿ ಆ್ಯಂಡ್ ವೈಟ್ ಥಿಂಗ್ ನೋಡಿರಿ, ಆಲ್ಮೋಸ್ಟ್ ಸೇಮ್, ಓಕೆ. ದಿಸ್ ಪೋರ್ಷನ್ ಆ್ಯಂಡ್ ದಿಸ್ ಪೋರ್ಷನ್ ಈಸ್ ಸೇಮ್ ಇದೆ. ಸೊ ಐ ಕ್ಯಾನ್ ಸೇ ದಟ್ ಈ ಥರ ಒಂದು 3 ಪ್ಲೇನ್ ಪಾಸ್ ಮಾಡ್ಬೋದು. ಇವಾಗ ಈ ಕ್ವಶನ್ ಬರ್ತೀನಿ. ಸಿ ಸಪೋಸ್ ನಾನು 3 ಪ್ಲೇನ್ ಟ್ರೈ ಮಾಡ್ತೀನಿ, ಓಕೆನಾ. 3 ಪ್ಲೇನ್ ಟ್ರೈ ಮಾಡಿದಾಗ ಏನು ಮಾಡ್ತಾರೆ, ಐ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ ಈ ಪ್ಲೇನಲ್ಲಿ ಪಾಸ್ ಮಾಡ್ತೀನಿ. ಐ ವಿಲ್ ಟೇಕ್ ಅ ಬ್ಲ್ಯಾಕ್ ಇಲ್ಲಿಂದ ಇಲ್ಲಿ, ಓಕೆ. ದಿಸ್ ಪರ್ಟಿಕ್ಯುಲರ್ ಈ ಥರ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಮಿಡಲ್ ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಪ್ಲೇನ್ ಪಾಸ್ ಮಾಡಿದಾಗ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ದಿಸ್ ಪಿಂಕ್ ಥಿಂಗ್ ಏನಿದೆಯಲ್ಲ, ಈ ಪಾರ್ಟು, ದಿಸ್ ಪಾರ್ಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಇದೆಯಲ್ಲ, ದಿಸ್ ಆರೆಂಜ್ ಪಾರ್ಟಿಗೆ, ಈ ಒಂದು ಆರೆಂಜ್ ಪಾರ್ಟಿಗೆ ಎಕ್ಸಾಕ್ಟ್ಲಿ ಸೇಮ್ ಇದೆಯಲ್ಲ, ನೋಡ್ರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿಂದ ಈ ಪೋರ್ಷನ್ಗೆ ಹೋದಾಗ ಏನು ಮಾಡ್ತಾರೆ, ಒಂದು ಮಿಥೈಲ್ ಗ್ರೂಪ್ ನನಗೆ ಸೇಮ್ ಇನ್ನು ಪಿಂಕ್ ಪಾರ್ಟ್ ಆಲ್ಸೋ, ಪಿಂಕ್ ಪಾರ್ಟಲ್ಲಿ ಇಲ್ಲಿಂದ ಒಂದು ಈ ಕಡೆ ಹೋದರೆ ಏನು ಮಾಡ್ತಾನೆ, ನನಗೆ ಸೇಮ್ ಮಿಥೈಲ್ ಗ್ರೂಪ್ ಮಾಡ್ತೀವಿ. ಅಂದರೆ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ ಮಾಡ್ತಾರೆ. ಪ್ರೆಸೆಂಟ್ ಅದ ಆಕ್ಸಿಸ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇಲ್ಲ. ನೇಚರ್ ಏನು ಮಾಡ್ತಾರೆ, ಅಕೈರಲ್. ನೇಚರ್ ಏನಿದೆ, ಅಕೈರಲ್ ಮಾಲಿಕ್ಯೂಲ್, ದಿಸ್ ಇಸ್ ಅಕೈರಲ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕಂಪೌಂಡ್ ದಟ್ ಈಸ್ ಇಲ್ಲಿ ಏನು ಮಾಡ್ತಿದ್ರೆ ಒಂದು ಪ್ಲೇನ್ ಪಾಸ್ ಮಾಡಿ, ಸೇಮ್ ಪ್ಲೇನ್ ಪಾಸ್ ಮಾಡ್ತೀನಿ. ಸೇಮ್ ಥಿಂಗ್ ಮತ್ತೆ ಹೇಳಿ, ಮತ್ತೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಸೇಮ್ ಥಿಂಗ್ ಇದೆ, ನಂಗೆ ಗೊತ್ತಾಗ್ಬೋದು ನಿಮಗೆ ಆಲ್ರೆಡಿ. ದಿಸ್ ಪರ್ಟಿಕ್ಯುಲರ್ ಥಿಂಗ್
and this white particular thing the same ಇದೆ. So there is a presence of plane of symmetry, absence of center of symmetry, nature occurrence ಅಂದರೆ ಆಪ್ಟಿಕಲಿ ಇನ್ಆಕ್ಟಿವ್. ಥರ್ಡ್ ಮಾಲಿಕ್ಯೂಲ್ ಬಂದಾಗ ಐ ವಿಲ್ ಪಾಸ್ ಅ ಪ್ಲೇನ್. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಪ್ಲೇನ್ ಪಾಸ್ ಮಾಡಿದಾಗ ಸಪೋಸ್ ನಾನು ಏನು ಮಾಡ್ತೀನಿ, ಇಲ್ಲಾರು ಪ್ಲೇನ್ ಪಾಸ್ ಮಾಡಿರಿ ಅಥವಾ ಇಲ್ಲಿ ಪ್ಲೇನ್ ಪಾಸ್ ಮಾಡಿದಾಗ ಮಾಡ್ತಾ ಇಲ್ಲೊಂದು ಆಕ್ಸಿಯಲ್ ಪೊಸಿಷನ್ ಅದ. ದಿಸ್ ಇಸ್ ಆಕ್ಸಿಯಲ್ ಪೊಸಿಷನ್, ಬಟ್ ದಿಸ್ ಇಸ್ ಈಕ್ವಟೋರಿಯಲ್ ಪೊಸಿಷನ್. ಇದು ಆಕ್ಸಿಯಲ್ ರೀ, ಇದು ಈಕ್ವಟೋರಿಯಲ್ ರೀ, ಅಂದರೆ ದಟ್ ಈಸ್ ನಾಟ್ ಈಕ್ವಲ್. ಇಲ್ಲಿ ಯಾಕೆ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಅಂದರೆ ಇಲ್ಲಿ ಆಕ್ಸಿಯಲ್, ಇಲ್ಲಿ ಕೂಡ ಆಕ್ಸಿಯಲ್ ಅದ, ಇಲ್ಲಿ ಕೂಡ ಆಕ್ಸಿಯಲ್ ಅದ, ಇಲ್ಲಿ ಈಕ್ವಟೋರಿಯಲ್ ಅದ, ಇಲ್ಲಿ ಕೂಡ ಈಕ್ವಟೋರಿಯಲ್ ಅದ, ಬಟ್ ಇಲ್ಲಿ ಆಕ್ಸಿಯಲ್ ಒಂದು ಈಕ್ವಟೋರಿಯಲ್ ಅದ. ಸೊ ದೇರ್ ಈಸ್ ಅ ಅಬ್ಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ ಆ್ಯಂಡ್ ದೇರ್ ಈಸ್ ಅಬ್ಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಅ ಕೈರಲ್. ಸೇಮ್ ಥಿಂಗ್ ಇಲ್ಲಿ ಕೂಡ ಮಾಡ್ತಾರೆ, ಒಂದು ಆಕ್ಸಿಯಲ್ ಒಂದು ಈಕ್ವಟೋರಿಯಲ್ ಅದ. ನಾನೇನು ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಂದರೆ ದೆರ್ ಈಸ್ ಅ absence of plane of symmetry, there is absence of center of symmetry, that is called as a chiral molecule ಅಂತ ಕರಿತೀನಿ. ನಾನು ಇದೊಂದೇ ಪ್ಲೇನ್ ಪಾಸ್ ಮಾಡ್ಕೊಂತೀನಿಲ್ಲ, ಬೇರೆ ಪ್ಲೇನ್ ಪಾಸ್ ಮಾಡಿ ನೋಡ್ರಿ, ಬೇಕಾದ್ರೆ ಬೇರೆ ಪ್ಲೇನ್ ಪಾಸ್ ಮಾಡಿ ನೋಡ್ರಿ, ಯಾವ ಪ್ಲೇನ್ ಪಾಸ್ ಮಾಡ್ತಿರ್ಬೇಕಾರೆ ಪಾಸ್ ಮಾಡಿ ನೋಡ್ರಿ, ಯಾವುದು ಪ್ರೆಸೆಂಟ್ ಇರೋಂಗಿಲ್ಲ. ಲೈಕ್ ಈ ಥರ ಪಾಸ್ ಮಾಡ್ತೀರಾ ನೀವು, ಬೇಕಾದ್ರೆ ಈ ಥರ ಪಾಸ್ ಮಾಡ್ತೀರಾ, ಪ್ರೆಸೆಂಟ್ ಇರೋಂಗಿಲ್ಲ. ನೀವು ಯಾವ ಥರ ಪಾಸ್ ಮಾಡ್ತೀರಿ, ಈ ಥರ ಪಾಸ್ ಮಾಡ್ಬೋದಾ, ಪ್ರೆಸೆಂಟ್ ಆಗಂಗಿಲ್ಲ. ನೀವು ಯಾವುದೇ ಥರ ಪ್ಲೇನ್ ಪಾಸ್ ಮಾಡಿ ನೋಡ್ರಿ, ಇವೆರಡರಲ್ಲಿ ಮಾಡಲ್ಲ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರೋಂಗಿಲ್ಲ. ಇವೆರಡರಲ್ಲಿ ಈ ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇರ್ತೈತಿ. ಅದಕ್ಕೋಸ್ಕರ ಮಾಡ್ತಾರೆ ಅಕೈರಲ್. ದಿಸ್ ಇಸ್ ಟು ಅಕೈರಲ್. ಐ ಹೋಪ್ ಯು ಗಾಟ್ ದಿಸ್ disubstituted cyclohexane in 1,3 position. Next coming to the 1,4 disubstituted cyclohexane. 1,4 disubstituted cyclohexane. 1,4 disubstituted cyclohexane. I will draw it first again. Same thing. Okay. 1, 2, 3, 4. 1,4 through 1,4. Like I will take this is 1 position, 2, 3, 4 ಅನ್ಕೊಳ್ಳಿ. ಇಲ್ಲಿ 1,4 ಆಕ್ಸಿಯಲ್. ಓಕೆ, ಆಕ್ಸಿಯಲ್ ಡೌನ್ ಆಕ್ಸಿಯಲ್. ಇಲ್ಲಿ ಮಾಡ್ತಾ ಅಪ್ ಬರ್ತದೆ, ಅಪ್ ಆಕ್ಸಿಯಲ್. ಕಾರ್ಬನ್ ಸೆಂಟ್ರಿ ಮಾಡ್ತಾ ಕಾರ್ಬನ್ ಪಾಯಿಂಟಿಂಗ್ ಟುವರ್ಡ್ಸ್ ಡೌನ್ ಸೈಡ್ ಅಂದರೆ ಅಲ್ಲಿ ಡೌನ್ ಸೈಡ್ ಆಕ್ಸಿಯಲ್, ಇಲ್ಲಿ ಅಪ್ ಇದ್ದಾರೆ ಅಪ್ ಸೈಡ್ ಆಕ್ಸಿಯಲ್. ಇದು ಆಕ್ಸಿಯಲ್. ಈಕ್ವಟೋರಿಯಲ್ ಅಂದರೆ ಈಕ್ವಟೋರಿಯಲ್. ದೆನ್ ದಿಸ್ ಈಸ್ ಆಕ್ಸಿಯಲ್ ಈಕ್ವಟೋರಿಯಲ್. ಆಕ್ಸಿಯಲ್ ಈಕ್ವಟೋರಿಯಲ್ ಅಂದರೆ ಒಂದು ಡೌನ್ ಸೈಡ್, ಒಂದು ದಿಸ್ ಸೈಡ್. ಓಕೆ. ದಿಸ್ ಈಸ್ ಈಕ್ವಟೋರಿಯಲ್ ಆಕ್ಸಿಯಲ್. ಓಕೆ, ಈ ಥರ ಮಾಡ್ತಾರೆ ಮಾಲಿಕ್ಯೂಲ್ ಪ್ರೆಸೆಂಟ್. ಇವಾಗ ನೋಡಿರಿ, ಸಿಂಪಲ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ಪ್ಲೇನ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ, ನೇಚರ್. ಓಕೆ, ಈ 3 ಚೆಕ್ ಮಾಡಿರಿ. ನಾನು ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಒಂದು ಪ್ಲೇನ್ ಪಾಸ್ ಮಾಡ್ತೀನಿ ಇಲ್ಲಿ ಇದ್ರ ಮುಖಾಂತರ. ಓಕೆ, ದಿಸ್ ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಇವೆರಡು ಕಟ್ ಆಗಿಬಿಡ್ತವೆ. ದಿಸ್ ಪೋರ್ಷನ್ ಈಸ್ ಆಲ್ಸೋ ಕಟಿಂಗ್ ಆ್ಯಂಡ್ ದಿಸ್ ಪೋರ್ಷನ್ ಈಸ್ ಆಲ್ಸೋ ಕಟಿಂಗ್. ಸೊ ಅದಕ್ಕೋಸ್ಕರ ಮಾಡ್ತಾರೆ, ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ. ಸೆಂಟರ್ ಆಫ್ ಸಿಮೆಟ್ರಿ ಕೂಡ ಪ್ರೆಸೆಂಟ್ ಬರ್ತದೆ. ಸೆಂಟರ್ ಆಫ್ ಸಿಮೆಟ್ರಿ ಕೂಡ ಪ್ರೆಸೆಂಟ್ ಇದೆ. ಯಾಕಂದರೆ ಇಲ್ಲಿಂದ ನಾನು ಸಪೋಸ್ ಈ ಸೆಂಟರ್ ತೊಗೊಂಡಾಗ ಇಲ್ಲಿ ಏನು ಮಾಡ್ತಾರೆ, ಅಪ್ ಸೈಡ್ ಅವ್ರು ನನಗೆ ಏನು ಮಾಡ್ತಾರೆ, ಮಿಥೈಲ್ ಗ್ರೂಪ್ ಬರುತ್ತಾ, ಇಲ್ಲಿ ಡೌನ್ ಸೈಡ್ ಅವ್ರು ಏನು ಮಾಡ್ತಾರೆ, ಮಿಥೈಲ್ ಗ್ರೂಪ್ ಬರ್ತದೆ. ಓಕೆ, ಸೆಂಟರ್ ತೊಗೊಂಡು ಏನು ಮಾಡ್ತಾರೆ, ಅಪ್ ಸೈಡ್. ನೀವು ಬೇಕಾದ್ರೆ ಸೆಂಟರ್ ಆಫ್ ಸಿಮೆಟ್ರಿ ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಂಡ್ರಿ. ಒಂದು ಎಕ್ಸಾಕ್ಟ್ಲಿ ಸೆಂಟರ್ ತೊಗೊಂಡು ಸಪೋಸ್ ಸೆಂಟರ್ ನಾನು ಏನು ಮಾಡ್ತೀನಿ, ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸೆಂಟರ್ ಬರೋಂಗಿಲ್ಲ. ಸೊ ಏನು ಮಾಡ್ತಾರೆ, ಸೆಂಟರ್ ಏನು ಮಾಡ್ತೀನಿ ಅಂದರೆ ಐ ವಿಲ್ ಟೇಕ್ ಅ ಡಿಫ್ರೆಂಟ್ ಕಲರ್, ಪಿಂಕ್. ಓಕೆ, ಇಲ್ಲಿಂದ ಏನು ಮಾಡ್ತೀನಿ, ಒಂದು ಸೆಂಟರ್ ತೊಗೊಂಡು ಏನು ಮಾಡ್ತಾರೆ, ಸಿ ಐ ಆಮ್ ಗೋಯಿಂಗ್ ಅಪ್ ಸೈಡ್, ಐ ಆಮ್ ಫೈಂಡಿಂಗ್ ಮಿಥೈಲ್ ಗ್ರೂಪ್. ಐ ಆಮ್ ಕಮಿಂಗ್ ಡೌನ್ ಸೈಡ್, ಐ ಆಮ್ ಫೈಂಡಿಂಗ್ ಮಿಥೈಲ್ ಗ್ರೂಪ್. ಓಕೆ, ಐ ಆಮ್ ಗೋಯಿಂಗ್ ದಿಸ್ ಸೈಡ್, ದಿಸ್ ಇಸ್ ಕಾರ್ಬನ್ ಗ್ರೂಪ್, ದಿಸ್ ಸೈಡ್ ಕಾರ್ಬನ್ ಗ್ರೂಪ್. ಅಂದರೆ ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ. ಸೆಂಟರ್ ಆಫ್ ಸಿಮೆಟ್ರಿ ಕೂಡ ಏನು ಮಾಡ್ತಾರೆ, ಪ್ರೆಸೆಂಟ್ ಇದೆ. ಓಕೆ, ಕ್ಲಿಯರ್ ಆಗ್ತಿದೆಯಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಕಾಲ್, ದಿಸ್ ಇಸ್ ನೇಚರ್ ಈಸ್ ಕಾಲ್ಡ್ ಎಸ್ ಅಕೈರಲ್. ಸೆಕೆಂಡ್ ಥಿಂಗ್ ನೋಡ್ತೀನಿ. ಇಲ್ಲಿ ಕೂಡ ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಇಲ್ಲಿ ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಸಿ ದಿಸ್ ಇಸ್ ಆಲ್ಸೋ ಕಟಿಂಗ್ ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಆಲ್ಸೋ ಕಟಿಂಗ್ ದಿಸ್ ಪಾರ್ಟ್. ಇಲ್ಲಿ ಮಾಡ್ತಾ ಪ್ಲೇನ್ ಪಾರ್ಟ್ ಆಗ್ತಿದೆ. ಸೊ ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ ಆಲ್ಸೋ.
ಸೆಂಟರ್ ಆಫ್ ಸಿಮೆಟ್ರಿ ಆಲ್ಸೋ ಇಲ್ಲಿಂದ ಏನು ಮಾಡ್ತಾರೆ ಈ ಪಾಯಿಂಟ್ ಮಿಡಲ್ ತೊಗೊಂಡು ಏನು ಮಾಡ್ತಾರೆ ನಾನು ಏನು ಮಾಡ್ತೀನಿ ಅಪ್ ಸೈಡ್ ಹೋಗ್ತೀನಿ, ನಾನು ಏನು ಮಾಡ್ತೀನಿ ಡೌನ್ ಸೈಡ್ ಹೋಗ್ತೀನಿ, ನನಗೆ ಏನು ಮಾಡ್ತಾರೆ ಕಾರ್ಬನ್ ಸಿಗುತ್ತೆ. ಇಲ್ಲಿ ಈ ಕಡೆ ಈ ಪಾರ್ಟಿಗೆ ಹೋದಾಗ ಏನು ಮಾಡ್ತಾರೆ ಇಲ್ಲಿ ಮಿಥೈಲ್ ಗ್ರೂಪು, ಇಲ್ಲಿಂದ ಅಪ್ ಸೈಡ್ ಹೋದಾಗ ಏನು ಮಾಡ್ತಾರೆ ಮಿಥೈಲ್ ಗ್ರೂಪ್ ಸಿಗುತ್ತೆ. ಅಂದರೆ ದರ್ ಈಸ್ ಅ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ, ಸೆಂಟರ್ ಆಫ್ ಸಿಮೆಟ್ರಿ ಆ್ಯಂಡ್ ಅಕೈರಲ್ ಪ್ರೆಸೆಂಟ್ ಇದೆ. ಸೊ ಕಮಿಂಗ್ ಟು ಥರ್ಡ್ ಆ್ಯಂಡ್ ಕಮಿಂಗ್ ಟು ಫೋರ್ತ್ ಮತ್ತು ಥರ್ಡ್ ಬಂದಾಗ ಏನು ಮಾಡ್ತಾರೆ ಸಿ ಓವರ್ ಇಯರ್ ಸಪೋಸ್ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಒಂದು ಪ್ಲೇನ್ ಪಾಸ್ ಮಾಡೋಣ ಲೈಕ್ ಹಿಯರ್ ಐ ವಿಲ್ ಟೇಕ್ ಅ ಪ್ಲೇನ್ ಹಿಯರ್ ಸೇಮ್ ಪ್ಲೇನ್. ಓಕೆ, ದಿಸ್ ಇಕ್ವಾಟೋರಿಯಲ್ ಪೋರ್ಷನ್ ಇಸ್ ಆಲ್ಸೋ ಕಟಿಂಗ್ ಆ್ಯಂಡ್ ದಿಸ್ ಈಸ್ ಆಕ್ಸಿಯಲ್ ಪೋರ್ಷನ್ ಆಲ್ಸೋ ಕಟಿಂಗ್. ಹೌದಾ? ಅಂದರೆ ಪ್ಲೇನ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಇದೆ, ಬಟ್ ಸೆಂಟರ್ ಆಫ್ ಸಿಮೆಟ್ರಿ ಅಬ್ಸೆಂಟ್. ಸೆಂಟರ್ ಆಫ್ ಸಿಮೆಟ್ರಿ ಈಸ್ ಅಬ್ಸೆಂಟ್. ಯಾಕೆ ಅಬ್ಸೆಂಟ್ ಅಂದರೆ ಇಲ್ಲಿಂದ ಏನು ಮಾಡ್ತೀನಿ ನಾನು ಅಪ್ ಸೈಡ್ ಹೋದಾಗ ಐ ಆಮ್ ಫೈಂಡಿಂಗ್ ನಥಿಂಗ್, ಬಟ್ ಇಲ್ಲಿಂದ ನಾನು ಡೌನ್ ಸೈಡ್ ಬಂದಾಗ ಏನು ಮಾಡ್ತಾ ಐ ಆಮ್ ಫೈಂಡಿಂಗ್ ಮಿಥೈಲ್ ಗ್ರೂಪ್. ಸೊ ಸೆಂಟರ್ ಆಫ್ ಸಿಮೆಟ್ರಿ ಮಾಡ್ತಾ ಅಬ್ಸೆಂಟ್ ಇದೆ, ದಟ್ ಈಸ್ 1% ತಪ್ಪು ಏನು ಮಾಡ್ತಾ ಅದು ಅಕೈರಲ್. ಸೇಮ್ ಥಿಂಗ್ ಇಲ್ಲಿ ಕೂಡ ಏನು ಮಾಡ್ತಾರೆ ಐ ಆಮ್ ಇನ್ ಅ ಫೋರ್ತ್ ಸಿ ದಿಸ್ ಥಿಂಗ್. ಓಕೆ, ಇನ್ ಫೋರ್ತಲ್ಲಿ ನೋಡುವಾಗ ಏನು ಮಾಡ್ತಾರೆ ದರ್ ಈಸ್ ದಿಸ್ ಪಾರ್ಟ್ ಇಸ್ ಆಲ್ಸೋ ಕಟಿಂಗ್. ಪ್ಲೇನಿಂದ ಈ ಪಾರ್ಟ್ ಕಟ್ ಆಗ್ತಿದೆ, ಇವೆರಡು ಪಾರ್ಟ್ ಕಟ್ ಆಗ್ತಿದ್ದಾವೆ. ಸೊ ದರ್ ಈಸ್ ಅ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ, ಬಟ್ ದರ್ ಈಸ್ ಅಬ್ಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ ಅಬ್ಸೆಂಟ್ ಕಡೆ ಮಾಡ್ತಾರೆ ಅಕೈರಲ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಇದಕ್ಕೆ ಹೆಂಗೆ ಹೇಳ್ತಂದರೆ ದಿಸ್ ಇಸ್ ಆಲ್ ಅಬೌಟ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲಲ್ಲಿ ನಾವೇನು ಮಾಡ್ತೀವಿ ಈ ಥರ ಒಂದು ಕೈರಲಿಟಿ ಚೆಕ್ ಮಾಡ್ತೀವಿ. ನಾವು ಒಂದು ಕೈರಲಿಟಿ ಚೆಕ್ ಮಾಡ್ತೀವಿ. ಐ ಹೋಪ್ ಯು ಎಂಜಾಯ್ಡ್ ದ ಸೆಷನ್ ಆಫ್ ದಿಸ್ ಫೈಂಡಿಂಗ್ ಔಟ್ ದ ಕೈರಲಿಟಿ. ಸೊ ಐ ಹೋಪ್ ಯು ಗಾಟ್ ಅ ಗುಡ್ ಇನ್ಫಾರ್ಮೇಷನ್. ಎಲ್ಲ ಒಂದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಫ್ ಯು ಗಾಟ್ ಅ ಗುಡ್ ಇನ್ಫಾರ್ಮೇಷನ್ ಅಬೌಟ್ ದ ಕೈರಲಿಟಿ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸಿಮೆಟ್ರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ what to say, thank you guys, thank you ಏನು ಹೇಳೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಪೋರ್ಟ್ ಮಾಡಿ. ಐ ವಿಲ್ ಮೇಕ್ ಅ ಮೋರ್ ವಿಡಿಯೋ ದಟ್ ಸಮಥಿಂಗ್ ನಾಲೆಜ್ ಎಷ್ಟಿದೆ ಅಷ್ಟು ನಾಲೆಜ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಿಚ್ ಮೇ ಹೆಲ್ಪ್ ಯು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಟೇಕ್ ಕೇರ್ ಅಪ್ ಟು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.